ನನ್ನ ಜೊತೆ ಬಂದು ಮನೆ ಕಂಡು ನನ್ನ ಹತ್ರ ದುಡ್ಡು ಕಾಸು ಕಿತ್ಕೊಂಡು ನನ್ನ ಗಂಡನ ಬಿಡಿಸಿ ಕರ್ಕೊಂಬಂದು ನಂಗೆ ಕರ್ಕೊಂಡೋಗಿ ಯಡಿಯೂರಾಗ ಮದುವೆ ಆಗಿ ಅವೆಲ್ಲ ಬಿಟ್ಟು ಮಾಡಿ ಇವತ್ತು ನಡುವಿರಾಗ ನನ್ನ ಕೈ ಬಿಟ್ಟು ಹೋಗಿದೆಯಲ್ಲ. ಇವತ್ತು ನಾನು ಯಾರು ತಕ ಹೋಗ್ಬೇಕು, ಏನು ಮಾಡಬೇಕು ಹೇಳು. ಬೇಕು ಹೇಳು. ಯಾರು ಯಾವೂರಿಂದು ಮತ್ತು ಸಾಯಣ ಯಡಿಯೂರಾಗ ಆಗಿ ಅವ್ರು ನಮ್ಮ ಮನೆ ಗಲಾಟೆ ಮನೆ ಮಾಡಿ ಬಸ್ ಸ್ಟ್ಯಾಂಡ್ ಮಾಡಾಕ್ತಲ್ಲ. ಮಾತಾಡು. ನನ್ನ ಸಂಸಾರ ಇವತ್ತು ಹಾಳು ಮಾಡಿದ್ದೀರಾ. ನನ್ನ ಸಂಸಾರಕ್ಕೆ ಯಾರು ದಿಕ್ಕು? ದಿಕ್ಕು ನಮ್ಮನ್ನ ಹಾಳು ಮಾಡ್ತೀವಿ. ನಮ್ಮ ಮನೆ 3 ಜನ ಎಲ್ಲ ಉದ್ಯೋಗ ಮಾಡ್ತಾರ. ಇವತ್ತು ನನ್ನ ಜನ ಹೋಗಿತಾರಲ್ಲ ಸೂಳೆ ಮಂಡೆ ಗಂಡನ್ ಬಿಟ್ಟು ಬಂದವಳು ಅಂತ. ನೀನ್ ಬಂದು ಅಂತ ಇರೋ ದುಡ್ಡು ಎಲ್ಲ ಕಿತ್ಕೊಂಡೋಗಿ ವಾಲೆ ಮಾಡಿಸ್ಕೊಂಡೆ, ಚೈನ್ ಮಾಡಿಸ್ಕೊಂಡೆ, ಟೂರ್ ಸುತ್ತದೆ ನನ್ನ ಜೊತೆ ಬಂದು. ಆ ಕರ್ಕೊಂಡೋಗಿ ಗೋವಾದಾಗೆಲ್ಲ ಚೆನ್ನಾಗಿ ಹಾಕೊಂಡು ಮಜಾ ಮಾಡಿದೆ. ನನ್ನ ಕರ್ಕೊಂಡೋಗಿ ನನ್ನ ದುಡ್ಡೆಲ್ಲ ಇಸ್ಕೊಂಡು ತಿಂದೆ. ಇವತ್ತು ನಾನು ಬೇಡವನಪ್ಪ ನಿಂಗೆ. ಯಾವ್ದೋ ರಾಂಗ್ ನಂಬರ್. ನೀವ್ ಯಾಕೆ ಸೂಳೆ ಮಗ ನಿನಗೆ ನಂಬರ್ ಕೊಟ್ನಲ್ಲ ಚಿನಾಲಿ? ಯಾರು ಅಲ್ಲಪ್ಪ. ಯಾಕೆ ನರಸಿಂಹರಾಜು ಬಳ್ಳಾಪುರ ನಿನ್ ಫೋಟೋ ಸಮೇತ ನನ್ನ ಹತ್ರ ಐತೆ. ಕುಡ್ಕೆ ಅಂದಾಗೆ ಬಳ್ಳಾಪುರ, ಫೇಸ್ಬುಕ್ ಬಳ್ಳಾಪುರ ಇದೆಲ್ಲ ನಿಮ್ಮ ಅಮ್ಮನ್ನ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನು. ಎಲ್ಲ ಪ್ರತಿಯೊಂದು ಹುಡುಗನ್ ಇದ್ರಾಗೂ ಅಲ್ಲ ಕಣೋ ಚಿನ್ನು. ಕುಡ್ಗೆ ಅಂದಾಗ ಗೊತ್ತಿದ್ದಲ್ಲ. ಇವಾಗ ಬಂದು ನಾನು ಹಾಳು ಮಾಡಿ ಹೋದಲ್ಲ ನನ್ನ ದುಡ್ಡು ಕಾಸು ಬಳ್ಕೊಂಡು. ಬಾರೋ ನನ್ನ ಮನೆ ಮಕ್ಳಿಗೆ ತಾಕತ್ತಿದ್ರೆ ಬಾರೋ. ಯಾಕೆಲ್ಲ ಬರಬೇಕಿನ ಅಲ್ಲಿ ನಾನು ಯಾಕೆಲ್ಲ ಬರಲ್ಲ. ಮಿಂಟ್ರಿ ಗುಟ್ಟಿದ್ದ ಹುಡಿ ಯಾಕೆಲ್ಲ ಬರೋ ನಿಮ್ಮ ಅಮ್ಮನ ನೋಡ. ನಿನ್ಗೆ ಇನ್ನು ಯಾವೂರಲ್ಲ ಚಿನಾಲಿ? ಯಾವೂರು? ಬಂದವಾಗ ಮನಿಕಂಡು ಪಕ್ಕದಾಗ ಮನಿಕಂಡು ಮಜಾ ತಗೊಂಡು ಹೋಗ್ತಿದ್ದಲ್ಲ ಅವಾಗ. ನನ್ನ ದುಡ್ಡು ಕಾಸು ಇಸ್ಕೊಂಡು ಹೋಗ್ತಿದ್ದಲ್ಲ ಅವಾಗ. ನಿಮ್ಮ ಅಮ್ಮನ ಯಾವ್ದಾನ ಇದು ನನ್ನ ಮಕ್ಳಿಗೆಲ್ಲ ಮಾತಾ ಇವ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ನನ್ನ ಮಗ ನೀನು ಕಣಲ್ಲಿ ಕಂತ್ರಿನ ಸೂಳೆ ಮಗನೇ. ನಾನ್ ಕರ್ಕೊಂಡ್ಬಂದು ನಿನ್ಗೆ ಜೀವನ ಕೊಟ್ಟಿದ್ದು. ಭಿಕ್ಷೆ ಬೆಳಕಿಲ್ಲ ಚಿನಾಲಿ. ಯಾರು? ನಾನು ನಿಮ್ ಅಮ್ಮನ್ ಮಕ ನೋಡಿದಿನಲ್ಲ ಚಿನಾಲಿ. ಲೇ ಕುಡ್ಗಿ ಅಂದಾಗ ಹೋಗಿ ಬಂದು ನನ್ನ ಜೊತೆ ಪಕ್ಕದಾಗ ಮನೆ ಕಡೆ ನಾನ್ ಕಣ ನೀನ್ ಕರ್ಕೊಂಡೋಗಿ ಇದ್ ಮಾಡಿದ್ಲೇ. ಕುಣ್ಗುಳು ನೀನ್ ಬಾಮೈದ ಕರ್ಕೊಂಡ್ ಹೋಗ್ಬೇಕು. ದುಡ್ಡು ಯಾರ ಕೊಟ್ಟಿದ್ದು? ನಿನ್ ಕುಣ್ಗುಳಿಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗ. ಮಗ ಅಮ್ಮನ್ನ ಮಗ ಇವ್ರ ತಾಯಿನಾಕಿ ಹಿಂಡಿ ಎಲ್ಲ ಹೇಳ್ತಾನೆ. ಹೆಸರು ಇವ್ರು ತಾಯಿನಾಕಿ ನಿನ್ ತಮ್ಮಗೆಲ್ಲಾನು. ಹೌದು ನಮ್ಗೆ ತಮ್ಮ ಫೋನ್ ಮಾಡಿ ನೋಡು. ನೀವು ತಾಯಿನಾಕಿ ಮಿಂಡ್ರಿ ಗುಟ್ಟಿ ಹಿಂದೆಯಿಂದ ಊರಾಗ ತಲೆ ಎತ್ತಂಗ ಆಗೋತಲ್ಲ. ಕುಣ್ಗುಳದಾಗ ಅಡ್ಮಿಟ್ ಮಾಡಿದ್ರಲ್ಲ ನಿನ್ನ. ನಾನು ಎಷ್ಟು ಸರಿ ಬಂದು ದುಡ್ಡು ಕೊಟ್ಟು ನೋಡ್ಕೊಂಡ್ ಬಂದಿದ್ದೀನಿ. ನಿನಗೆ ಬಾತ್ರೂಮ್ ತಿಕ್ಕಿದಲ್ಲ. ಹೋಗಪ್ಪ ಎಲ್ಲ ಹೋಗ್ಬೇಕು ಅಂತಿತ್ತು. ಗ್ಯಾಪ್ನ ಮಾಡ್ಕೋದ್ರು. ಏನು ತಲೆ ಕೆಟ್ಟೋಯ್ತು. ನಮಗೆ ನನ್ನ ಮಕ್ಕಳು ನಂಬರ್ ಕೊಟ್ರು ಇವ್ರಿಗೆ. ನನ್ ಜೀವನ ಹಾಳು ಮಾಡಿದ್ಯಲ್ಲ ಇವತ್ತು. ನಿನ್ಗ ಶಾಪ ನಿಮ್ಮ ಜೀವನಕ್ಕೆ ನೀನ್ ತಾಯಿನಾಕ್ಯ ಅಲ್ಲೇ ಯಾವ ಇದು ಬಾತ್ರೂಮ್ ಇವಾಗೆಲ್ಲ ಕುಡ್ಗೆ ಅಂದಾಗ ನಾನೆಲ್ಲ ಇದ್ ಮಾಡಿದ್ರೆ ಇವತ್ತು ನನಗೇನೆ ಮೋಸ ಮಾಡಿ ನಮ್ಮ ಮಂತಕ್ ಬರ್ತಾ ಇದೆಯಾ ಈಗ ನೀನು? ಬಾರೋ ಮಂತಕ್ಕೆ ಅಂದ್ರೆ ನಮ್ಮ ಕರ್ಮನ ಯಾಕೆ ಮಂತಕ್ ಬರ್ತಾ ಇಲ್ಲ ನೀನು? ಅದನ್ನ ಹೇಳ ಫಸ್ಟ್. ಆ ಲಕ್ಷ್ಮಿ ತಾವೆಲ್ಲ ಬಳ್ಕೊಂಬಂದಂತೆ ಎಲ್ಲ ಈ ಒಡೆಯದು ಮಾಡ್ತಾರಲ್ಲ ಆಚೆಯಲ್ಲಿ ಮಂಜ ಎನ್ನ ನಿಮ್ಗೆ ಗೊತ್ತೇನ್ರ? ಯಾವ ಮಂಜನ ಪಂಜನ ನಮಗ್ ಗೊತ್ತಿಲ್ಲ. ಮಂಜು ಆಚೆಯಲ್ಲಿ ಮಂಜು ಫೋನ್ ಮಾಡ್ತಾನೆ ನಿಮ್ಗೆ ಫೋನ್ ಮಾಡ್ತೀರಾ? ನೀವು ಎಷ್ಟು ಜನ ಕೂತಿದಾರ ಅಂತ ಹುಡುಗನು ಹಾಗೆ ಮಾಡಿದ್ರ? ಯಾರನ್ನ? ಮೊನ್ನೆ ಮದುವೆ ಆಯ್ತಲ್ಲ ಮಂಜ ಅಂತ ಒಬ್ಬ ಸಣ್ಣ ಸಣ್ಣಂಗಿದ್ದಾರೆ ಆಚಾರ್ಯ ಅವರು ಮದುವೆ ಮಾಡೋರು. ಅವ್ರೇನು ಪರಿಚಯ ನಿಮ್ಗೆ? ನಮ್ಗೆ ಯಾರು ಪರಿಚಯ ಇಲ್ಲ. ತುಮಕೂರಾಗ ನಮ್ಗೆ ಹೊಸಬ್ರು ನಾವು. ನನಗ್ ನೀನ್ ಬಿಟ್ರೆ ಯಾರು ಪರಿಚಯ ಅವ್ರೆ? ನಾನ್ ಮನೆ ಬಿಟ್ಟು ಈಚೆಗೆ ಬರಲ್ಲ. ಮನೆ ಬಿಟ್ಟು ಹಲೋ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಅವ್ರು ಫುಲ್ಲಾಗಿ ಚಾಯ ಮುಂಡೆ ನೋಡು ಅಂದ್ರೆ ಕರ್ಕೊಂಡು ನೋಡು ಅಂದ್ರೆ ನೋಡು. ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೇನೋ ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನ್ ಯಾವಾಗ ಬರ್ತೀನಿ? ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಬರ್ಕೇತ ನಿಮ್ಮ ತುಳು ಕೇಸವ್ರು ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ? ನಿಮ್ಮ ತುಳ್ನೆ ಕೂಡ ಹೋಗಿ ನೀನ್ ಅವ್ರ ಜೊತೆ ಮನೆ ಕಂತಿ. ಅದರ ಸರಿಯಾದ ನಾಯಿ ನೋಡಿ ಕತ್ತೆ ನೋಡ್ಕೊಂಬು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಎಲ್ಲಿದ್ಯಪ್ಪ? ಹಲೋ ಯಾರು?
ಎಲ್ಲಿದ್ಯಪ್ಪ? ನಾನೆಲ್ಲಾನೇ ಇಲ್ಲಿ, ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ಆ ನರ್ಸಿಯಪ್ಪ. ಯಾವೂರು? ನಿನಗೆ ಗೊತ್ತಿಲ್ವನ? ಯಾಕೋ ಯಾವೂರು ಹೇಳಿ, ಯಾವೂರು? ನರ್ಸಿಯಪ್ಪ ಅಂದ್ರೆ ಯಾವೂರು? ಸಾಯ್ಬೇಕಾದ್ರೆ ನಾನು ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಹಲೋ, ಯಾವ್ದೋ ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ಯಾವೇ? ನನಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ? ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನು ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರಲ್ಲಿ ನಿಮ್ದು? ಯಾವ ಊರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಬಂದು ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದ್ದೀನಿ. ಬೇಕಾದ್ರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗಿ, ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಕೊಳ್ತೋಗ್ತೀಯ, ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ, ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯನಾಕೆ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿತಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ. ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡೈತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವ್ ಬರಕ್ ಚಾರ್ಜ್ ಇಲ್ಲ, ನಮ್ ಕೈ ಬರಕಾಗಲ್ಲ. ಹಲೋ ಹಲೋ, ಹೇಳಿ. ಒಂದ್ ಬಟ್ಟೆ ಇಲ್ಲ, ಒಂದ್ ಬರೆ ಇಲ್ಲ, ಏನಿಲ್ಲ. ನಮ್ಗೆ ಆಗಿದ್ರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಒಂದ್ ತಾಯಿ ನಾಯಕ ಎದ್ದಾದಾಗ ಹಂಗೆ ಮನಿ ಕಂಡಿದ್ರ ಆಯ್ತಲ್ಲ, ಎದ್ದಾಗ್ಲಿಂದ ಇದೇ ಆಗೋದಲ್ಲ. ಅದೇ ಮಾತೆ ಬೇರೆ ಮುಗ್ದೋಗ. ಅಯ್ಯೋ, ನಮ್ ಹೊಟ್ಟೆ ಊರ್ದಾಗ ಇವ್ರ ಹೊಟ್ಟೆ ಊರಿ ನಮ್ಗೆ ಯಾಕೆ ಇದನ್ನ ಕಟ್ಟಂಗ್ ಹೊಂದಿರ? ಅಯ್ಯೋ ಅಯ್ಯೋ, ಇವ್ರ ತಾಯಿ ನಾಯಕ ಯಾಕನ ಬಂತ ಗೌರಿ ಹಬ್ಬ, ಅಮ್ಮನ ನಾಯಕ ಯಾಕಡೆ ಆಗ್ಯದ್ನು ಇವತ್ತು ಬೆಳಿಗ್ಗೆ ನೋಡ್ರ ನನ್ ಮಗ ವೆಂಕಟೇಶ್ ಅಣ್ಣರು ಹಂಗ್ ಮೊಯ್ದ. ಇವ್ರು ನೋಡ್ರಿ ಹಿಂಗಂದ್ರು. ಇದು ನಮ್ ದುಡ್ಡು ಕಾಸು ನಂತ ವಿದ್ಯುತ್ ಒಡವೆನು ಕಿತ್ಕೊಂಡ, ದುಡ್ಡು ಕಿತ್ಕೊಂಡ. ಅಕ್ಕ, ನನ್ ಸೀಲೆನು ಕಿತ್ಕೊಂಡ. ಮಾತಾಡಕನ ಬಿಡಲ್ಲ ತಾಯಿ ನಾಯಕ. ಇವ್ರ ಅಮ್ಮನ ನಾಯಕ ಮಾತ್ರೆ ಬೇರೆ ಇದು ನನ್ ಒಡವೆ ಕಿತ್ಕೊಂಡ, ನನ್ ದುಡ್ಡು ಕಿತ್ಕೊಂಡ, ನನ್ ಬಾಳೆ ಹಾಳ್ ಮಾಡ್ದ, ಮನೆ ಮಾರಿಸ್ದ, ಎಲ್ಲಾ ಮಾಡ್ಕೊಂಡ. ಅವನು ಹೊಸ ಬಟ್ಟೆ ಒಡವೆ ಎಲ್ಲಾ ಮಾಡಿಸ್ಕೊಂಡ. ನಂದು ಮಾರ್ದ, ನನ್ಗೆ ಪುಗ್ಲಿ ಇಕ್ತ, ಅವನ್ ಮಾಡಿಸ್ಕೊಂಡ. ನಿನಗೆ ಜೀವಕ್ಕೆ ಜೀವ ಮಾಡ್ಕೊಂಡು ನೀನು ಜೀವಕ್ಕೆ ಜೀವ ಕೊಡ್ತೀನಿ, ಪ್ರಾಣ ಕೊಡ್ತೀನಿ. ನಿನ್ಗೆ ಉಸಿರಲ್ಲಿ ಉಸಿರಾಗಿರ್ತೀನಿ. ನಿನ್ಗೆ ಕಷ್ಟದಲ್ಲಿ ಬಿಸಿಲಿಗೆ ಬಿಡಲ್ಲ. ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬಂದ್ ಅಂತ ಬಂದು ಉಡ್ಸಿ ಅವನ ಅಮ್ಮನ ಎಂತದ ಒಂದ. ಅವನಮ್ಮ ಅದನ್ನು ಬೀದಿ ಪಾಲ್ ಮಾಡ್ದ. ಈ ನನ್ ಮಗ ಬೊಡವೆ ಬಟ್ಟೆ ಮನೆ ಮಠ ಎಲ್ಲ ಮಾಡ್ಕೊಂಡ ಅವನ ಅಮ್ಮನ್ನಕ್ಕೆ ಮಾಡ್ಕೊಂಡು 3 ತಗ್ ಬಕೆಟ್ ಇಕ್ಬೇಕು. ಮಳೆ ಬಂದ್ರೆ ನಿನ್ನಿಂದ ಮಾತ್ರ ನುಂಗಿ 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 ರೀಸರ್ಸ್ ಎಲ್ಲ ಸೀಮೆ ಸಿಂಗ್ ಗಂಜ್ ಬಂದಂಗ ಗೊತ್ತಾಗ. ನನ್ನ ಹಾರ್ಟ್ ಅಟ್ಯಾಕ್ ಬಂದ್ ಮಾಡ್ತೀನಿ. ನಾವ್ ಮುನ್ನೆಲ್ಲ ಹಾಳ್ ಮಾಡಿದ್ವಿ, ನಮ್ ಜೀವನನೇ ಇಷ್ಟ ಹಾಳ್ ಮಾಡ್ಬಿಟ್ಟೆ. ನಮ್ ಜೀವನ ಮಾಡಿದ್ಮೇಲೆ ನೀನ್ ಇನ್ನ ಗೊತ್ತಿದ್ಯಲ್ಲ. ಹೆಂಗ್ ಬೆಳೆಸ್ಕೊಂಡಿದೆ ನೋಡು. ಆ ಕನ್ನಂಬಾಡಿ ಕಟ್ಟೆ ಬೆಳೆಸ್ಕೊಂಡಂಗೆ ಇಷ್ಟು ದಪ್ಪ ಬೆಳೆಸ್ಕೊಂಡಿದ್ಯಾ
ನೋಡಪ್ಪ ಸ್ವಾಮಿ ನಮ್ಮಪ್ಪ ತಂದೆ ವೆಂಕಟರಮಣ ಎಲ್ಲಿದ್ಯೋ ತಂದೆ ನರಸಿಂಹಸ್ವಾಮಿ ಇವ್ರ ಮನೆ ಎಲ್ಲ ಇಷ್ಟಪ್ಪ ಹೊಟ್ಟೆ ಮಾಡ್ಕೊಂಡವನೆ ಕನ್ನಂಬಾಡಿ ಕಟ್ಟೆ ಮಾಡ ಅದನ್ನು ಹೊರ್ದು ಕುಯ್ದು ಕಿಡ್ನಿ ಎಲ್ಲ ಫೇಲ್ ಆಗಿ ಕುಡಿದು ನೀನ್ ನಮ್ಮನ್ನ ತೆಗಿಸಿ ನಿನ್ ತಾಯಿನ ಯಾ ಊರಿಂದ ನನ್ ನಂಬರ್ ಕೊಟ್ರೆ ನಂಬರ್ ಮುಂಡೆ ಅಲ್ಲ ನಂಬರ್ ಕೊಟ್ರು ಯಾರ್ಯಾರೋ ನಂಬರ್ ತಗೊಂಡ್ರು ಅಮ್ಮನ್ನ ನನ್ ಬಾಳೆ ಹಾಳ್ ಮಾಡ್ಬಿಟ್ಟ ನಿಮ್ಮನ್ನೆಲ್ಲ ಬಿಡಿದ್ ಯಾರೋ ಇಲ್ಲ ಯಾರೋ ದುಡ್ನವ್ರು ನಿಮ್ ಅಮ್ಮ ಇನ್ನೊಂದ್ಸಲ ಜೀವನದಾಗ ಮಾಡ್ಬೇಡ ನಿನ್ ತಾಯಿನಾಕ ಮೊನ್ನೆ ರಾಗಿ ಪಾಗಿದೆಲ್ಲ ಮಾತಾಡಿಲ್ವ ಇವ್ರು ಸರ್ಕಾರ ಇವ್ರೆಂತವ್ರು ಕೆಂಪು ಅವ್ರು ಗಾಡಿಯಾಗೆ ನಿಮ್ ತಾಯಿನಾಕ ಎಲ್ಲ ಮಾತಾಡಿಲ್ವ ನಿಮ್ಮ ಅಮ್ಮನ ಇವತ್ತು ನಾಳೆ ಕೊಡ್ತೀನಿ ನನ್ ನಿನ್ ಫೋನ್ ಮಾಡೋ ತಾಯಿ ಹಾಳು ಬಂದೊಂದ್ ನೋಡು ಬಾರೋ ಅಪ್ಪನ ಹತ್ರ ಬಾರೋ ಅಪ್ಪನ ಹತ್ರ ಮಾತಾಡ್ಬಾರೋ. ಅಯ್ಯೋ ನಿನ್ ತಾಯಿನಾಕ ಸತ್ತೋದಾಗ ಕೂಗ್ತಾರಲ್ಲ ನಿಮ್ ಅಪ್ಪ ಸತ್ತೋದ್ ಬಾರೋ ಅಂತ ಹಂಗ್ ಕೂಗ್ತಿಲ್ಲಲ್ಲ ತಾಯಿನಾಕ. ಹಲೋ ಡ್ಯಾಡಿ ಹೇಳಪ್ಪ ಆಯ್ತು ನಿಮ್ಮ ಡ್ಯಾಡಿ ಹಬ್ಬದ ದಿವಸ ಬೈಬೇಡ ಅಂತಿ ನಮ್ಗೆ ಯಾಕೆ ಡ್ಯಾಡಿ ಬೈದ್ಯಾ ನನ್ಗ್ ಬಟ್ಟೆನೆ ಕೊಡ್ಸಿಲ್ವಲ್ ಡ್ಯಾಡಿ ನೀನು. ಗಾಡಿಯೆಲ್ಲ ನಾನು ನರಸಿಂಹರಾಜ ಕಣಪ್ಪ ನಿಮ್ಮ ಅಮ್ಮಗೆ ಹೇಳಪ್ಪ ಫೋನ್ ಮಾಡಿ ನನಗೆ ಫೋನ್ ಮಾಡ್ಬೇಡ್ರಪ್ಪ ಆಪ್ ಮಾಡ್ತೀನಿ ಇದು ನಾಟ್ರಿ ಚಪ್ಪಲ್ ನಮ್ಸ್ಕು ನಾವು ರೈಲಾಗ್ ಬರ್ತಾ ಇದೀವಿ ನಾಳಿಕ ಇವತ್ತಲ್ವ ಎಂಗೇಜ್ಮೆಂಟ್ 10:30ಗೆ ಎಂಗೇಜ್ಮೆಂಟ್ ಇವತ್ತ ನಾಳಿಕ ದೊಡ್ಡಪ್ಪ ನಾಳೆ ಮತ್ತೆ ಇವಾಗ ರೈಲಾಗ್ ಬರ್ತಾ ಇದೀವಿ ನಾವು ಅಲ್ಲೇ ಇದ್ಬಿಟ್ಟಿದೀವಿ ಬರ್ರಿ ಅಲ್ಲೇ ಭದ್ರಾವತಿಯಿಂದ ಬರೋದೇ ಹೋಗೋದೊಂದ್ ದಿನ ಆಗುತ್ತೆ ಹಂಗಾಗಿ ಬಂದು ರಾತ್ರಿ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ ಟ್ರೈನಿಗೆ ಬಂದ್ ಸೀದಾ ಫೋನ್ ಮಾಡಿ ಬರ್ತಾನೆ. ಇಲ್ಲ ಅಲ್ಲೇ ಬರ್ತಾ ಇದೀವಿ ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ ಬರ್ತಾ ಇದೀವಿ ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ ಬಾಳೆಹಣ್ಣು ತಗೊಂಡು ಹೂವ ತಗೊಂಡು ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ ಅಮ್ಮ ಹಂಗೆ ಕೇಕ್ ತಗೊಂತೀವಿ. ಈಗ ರೇಷ್ಮೆ ಪಂಚೆ ಬೇಕಾ ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ ನಿಂಗ್ ರೇಷ್ಮೆ ಶರ್ಟ್ ತಗೊಂಡು ರೇಷ್ಮೆ ಪಂಚೆ ತಗೊಂಡು ಒಂದ್ ಅಂಡರ್ವೇರ್ ತಗೊಂತೀನಿ. ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು? ಅಂಡರ್ವೇರ್ ಸೈಜ್ 195 100 ಅಂತ ಅಂತಾರೆ. 100 ತಗೊಳ್ರಿ ಫ್ರೀ ರೇಟ್ ಅಂತ ಅಂತಾರೆ. ಅದ್ರಾಗೆ ಅಂಗಡಿ ಹೋದ್ರಿ 100 ತಗೊಂತೀನಿ. ಸೀರೆ ತಗೊಂತೀನಿ. ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡೋಣ. ಕಟ್ ಮಾಡಿಸ್ಬಿಟ್ಟು ಎಂಗೇಜ್ಮೆಂಟ್ಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ದಾರ ತಗೊಂತೀನಿ ಗಂಧದ ದಾರ ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ. ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ ನಿಧಾನ ಕೇಳ್ತಿದ್ದಾನೆ ತಲೆನೋವು ಬಂದಂಗ ಆಗುತ್ತೆ. ನಿಂಗೆ ಬತ್ತಿದಂಗೆ ನಾಳಿಕೆ ಎಂಗೇಜ್ಮೆಂಟ್ಗೆ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ ಅವಾಗ ನಿನ್ಗಿಕ್ಕಿ ಒಂದ್ ಹಾರ ಹಾಕಿಸ್ತೀವಿ. ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀನ್ ಯಾರು ಹೇಳು ಇದು ರೂಪ್ ಅಲ್ವಾ? ಹಿಂಗ್ ಮಾತಾಡ್ತೀಯ? ಅಲ್ಲ ದಡಪ್ಪ ಈಗ ಇದೇ ನಮ್ಮ ಮಾಮ ಆಗ್ಬೇಕು ನಾನು. ಮಾಮ ಅಂದ್ರೆ ಮಾಮನೇ ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ. ಸುಮ್ಮೀರ್ ನೀನು ಇವ್ರು 300 ಅಲ್ಲ 380 ರೂಪಾಯಿ 350 ರೂಪಾಯಿ ಇದು ಎಲ್ಲಿ ಕೊಡ ಅಕ್ಕ ಕೈಲಿ ಅಕ್ಕೈ ಸ್ನಾನ ಮಾಡ್ತೈತೆ. ಟ್ರೈನು ಅಂತ ಟ್ರೈನಾಗ ಸ್ನಾನ ಮಾಡ್ತಿರೋದು. ಇದು ಮಾತ್ರಿ ಕಾರಣ ಮಾಡ್ತಾವ ಇವಾಗ ನಾಳೆಗ್ ಮನೆ ಕಳ್ಳಿ ಅಂತ ಮಾತ್ರಿ ಕಾರಣ ಮಾಡ್ತಾವ್ರಿ ಮಾಮ. ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ ಇದು ಕುಡ್ತತಿ ಮುನ್ಸೂಚನೆ. ಇದು ಕುಡ್ತತಿ ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ಕೆ ಮುನ್ಸೂಚನೆ. ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ದಿಗಲತ್ತಿ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ ಮಾಮ. ರೈಲಾಗೆ ಸ್ನಾನ ಮಾಡತ್ತೆ ಬಂದ್ಬಿಟ್ಟಿ ಹಂಗೆ ಕೇಕ್ ತಗೊಂಡ್ಬಿಟ್ಟಿ ಹಾರ ತಗೊಂಡ್ಬಿಟ್ಟಿ ಹಂಗೆ ನಿಂಗ 100 ಅಂಡರ್ವೇರ್ ತಗೊಂಡಿ ಸೈಜ್ 100 ಬರೀನು ನೀನು ಟ್ರೈನಾಗೆ ಸ್ನಾನ ಮಾಡಕ್ಕೆ ನೀತಿಕವ ನೀನು. ಈಗೀಗ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ ರೈಲಾಗೆ ಬಾತ್ರೂಮ್ ನೀರ್ ಬತ್ತಿರಲ್ವಾ ಅಲ್ಲಿ ತೊಳ್ಕೊಂತೀವಲ್ಲ ಅಲ್ಲಿ ಚುಮ್ತಾನ್ ಹಿಡ್ಕೊಳಕ್ ಅಲ್ಲಿ ಚೊಂಬಿಲ್ಲ ಐತೆ ಅಲ್ಲಿ ಟ್ರೈನಾಗ ಗೊಟ ಅಂತ ಇರ್ತದೆ ಎಲ್ಲ ಇಟ್ಟಾಡ್ತವೆ. ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಇಲ್ಲ ಐತೆ ನೀರು ಇಲ್ಲ. ಈಗ ಇಕ್ಕವ್ರೆ ಇದು ನೋಡಿ ಅಂಗಡಿಗೆ ಕೊಡ್ತೀನಿ ಸೈಜ್ ಎಷ್ಟು ಅಂತ ಹೇಳು. ಹಲೋ ಅದು ಹಲೋ 96 kg. ಹಲೋ ಗುಡ್ ಮಾರ್ನಿಂಗ್ ಸರ್. ನಿಮ್ದು ಅಂಡರ್ವೇರ್ ಸೈಜ್ ಹೇಳ್ತೀರಾ? 96 kg. ಏನ್ 96 kg?
ಒಂದ್ ತೂಕ 96. ಅಲ್ಲ ರೀ ನಿಮ್ ಅಂಡರ್ವೇರ್ ಸೈಜು? ಅಂಡರ್ವೇರ್ ಅಂದ್ರೆ ಅಂಡರ್ವೇರ್ ಅಂದ್ರೆ ಕಾಚಾ? ನಮ್ದು ನಾವು ಇಕ್ಕೇಳ ಕಾಚನ. ಇದು 95 ಆದ್ರೂ ನಡೀತೈತೆ, 100 ಆದ್ರೂ ನಡೀತೈತೆ. 100. ಆಮೇಲೆ ಬನೀನು ಬರೀ 95, 100 ಅಂತ ಕೊಡ್ತಾರೆ. ಹೌದಾ? ಆಯ್ತು. ಹೊಟ್ಟೆ ಇದಲ್ಲ, ಹೊಟ್ಟೆ ಇತ್ತಲ್ಲ ನಿಮ್ದು, ಅದಕ್ಕೇನೆ. ಈಗ ಶರ್ಟು ಒಂದು ಇದು ಕ್ರೀಮ್ ಕಲರ್ ಶರ್ಟ್ ತಾಣ ಪ್ಲೇನು. ಪೆನ್ನು ಏನ್ ಕಲರ್ ಅಂದ್ರೆ? ಕ್ರೀಮ್ ಕಲರ್ ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಕ್ರೀಮ್ ಅಂದ್ರೆ ಕ್ರೀಮ್ ಬಿಸ್ಕೆಟ್ ಅಂತಾರಲ್ಲ ಅದು? ಕ್ರೀಮ್ ಬಿಸ್ಕೆಟ್ ಅಂತ ಆ ಕಲರ್ ಇದು ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಎಲ್ಲ ತಗೊಳಕ್ ನೀವ್ ಯಾರು ಅನ್ನೋದು ಅಲ್ಲ, ಅದನ್ನ ತಗೊಂಡು ಇದು ಬೇಕಾ ಅಣ್ಣ ನಿಮ್ಗೆ? ಏನ್ ಹೇಳು? ಇದು ಏನಪ್ಪ, ವಿಸ್ಪರ್ ಅಂತ ವಿಸ್ಪರ್? ವಿಸ್ಪರ್ ಇಲ್ಲ, ನಾವು ಇದು ಮುದ್ದೆ, ರಾಗಿ ಮುದ್ದೆ, ಆಮೇಲೆ ಸೊಪ್ಪಿನ ಸಾರು ಎಲ್ಲ ತಿನ್ನಲ್ಲ ನಾವು. ಅಲ್ಲ ನಾವು ವಿಸ್ಪರ್ ಬೇಕಾ ಪಾಕೆಟ್? ಯಾಕ? ಒಳ್ಳೆ ಮುದ್ದೆ ಮಾಡ್ತಾರ ಮನೆಗೆ, ಆಮೇಲೆ ಇದು ನಾವ್ ಹೋಟ್ಲು ಊಟ ತಿನ್ನೋದಿಲ್ಲ ನಾವು. ಅಣ್ಣ ಊಟ ಅಲ್ಲ ಕಣ, ಅದು ಬಟ್ಟೆ. ವಿಸ್ಪರ್ ಬೇಕಾ? ತಿನ್ನಲ್ಲ. ಹೌದಾ? ದೇವ್ರ ಬಂತು. ಉಯ್, ದೇವ್ರ ಬಂತು ಮಾಮ. ಬೆಳಗ್ಗೆ ಮಾಮ ಹೇಳಿ. ದೇವ್ರ ಬಂದೈತೆ ಮಾಮ, ಅಲ್ಲೇ ಪೂಜೆ ನಡೀತಾ ಐತೆ. ಯಾಕೆ ಪೂಜೆ? ದೇವ್ರ ಬತ್ತೈತೆ. ಅಷ್ಟು ಇವಳು ಶಾಂತಿ ಮೇಲೆ ದೇವ್ರ ಬತ್ತೈತೆ. ಏನು ಇಲ್ಲ, ನನಗೆ ಹುಚ್ಚಿಡಿ ಅಂತ ಕಾಣ್ತದೆ. ದೇವ್ರ ಬಂತು. ನನಗೆ ಇದು ಏನು ಏನೇ ಇದು ಹೆಂಗ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ದೇವ್ರ ಬಂತು. ಬಳೆ ಹೊಡೀರಿ, ಗಂಟೆ ಹೊಡೀರಿ. ಸ್ವಾಮಿ, ಇದು ಬರೇ ಟೈಮು ಆಮೇಲೆ ನಿಧಿಕೊಂಡ್ಬಿಡ್ತಾರೆ. ದೇವ್ರ ಬಂತು ಅಂತ ಕೂಡ್ ಹೆಚ್ಚಾಗ ನಂಗೆ ಆಡ್ತಾರೆ. ಕಿವಿ ಹೊಡೆದ್ ನನಗೆ. ದಡ ಮಾಮ, ದೇವ್ರ ಬಂತು. ದೇವ್ರ ಬಂದ್ಬಿಟ್ಟಿ ಹಾರ ಎಲ್ಲ ಹಾಕ್ಸ್ಕೊಂಡು. ಮಾಮ. ಹಲೋ. ವಾಚೇರಿ ಒಂಚೂರು ಅನ್ನ ತಿಂದಿತ್ತು, ಈಗ ತಟ್ಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದ್ರೆ ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ಮದು ಅನ್ನನ ಕಿತ್ರಲ್ಲ. ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತಲೇ. ಅದಕ್ಕೆ ನಾವೇನ್ ಮಾಡೋಣ? ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ ಅವರೆಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತೈತೆ. ಏನ್ ಮಾಡೋದು ಹೇಳಿ? ನಾವು ಜಲ್ಡೆ ಹಿಡಿಬೇಕು ಕಣ. ಜಲ್ಡೆ ಹಿಡಿಬೇಕು, ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ಡೆ ಹಿಡಿಯೋಣ? ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀವಿ ನಾವೊಂದು. ಸ್ವಾಮಿ, ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿತೀವಿ, ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೇ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು. ಇಡೀ ಪ್ರಪಂಚ ಈ ಬಾಯಲ್ಲಿ ಕೇಳಿ ಯಾರ್ದಾರ ಮುಂದೆ ಹೇಳಿ ಮುಂದಕ್ಕೆ ಕೊಲೆ ಮಾಡಿಬಿಡ್ತಾರೆ ನಿನ್ನ. ಯಾಕೆ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವ? ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ಈಗ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿಯವರಿಗೆ ಆಮೇಲೆ ನ್ಯೂಸ್ನವ್ರಿಗೆ ಗೊತ್ತಾದ್ರೆ ನಿನ್ ಸಮೇತ ಸುಟ್ಟಾಕ್ಬಿಡ್ತಾರೆ. ಲೇ ಕಂದ ಸುಮ್ಮನೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೈತೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ, ಏನ್ ಮಾಡ್ತಾ ಐತೆ ಕೊಡೋ, ಮಗಳ ಜೊತೆ ಮಾತಾಡ್ತೀನಿ.
ಅದೇನ ಇದು ಗೊಲ್ರಾಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ಹೇಳ್ಬಿಟ್ಟು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮನೆ ಕಣ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ, ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣೋ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮ್ಮ ತಕ್ಕ ಇದೆ ಊಟ ಬೇಡ ತಕ್ಕ ಬಾ ಇಲ್ಲಿ ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ, ನಿಮ್ ಪಾದಕ್ ನಮಸ್ಕಾರ. ಹಲೋ 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 ಹೇಳಿ. ಹತ್ರ ಬಂತ್ ಬಿಡಿ, ಹತ್ರ ಬಂತ್ ಬಿಡಿ. ಹಿಂಗೆ ಎಷ್ಟು ಜನಕ್ಕೆ ಹಿಂಗೆ ಎಷ್ಟು ಜನಕ್ಕೆ ನೀವು ಎಷ್ಟು ಜನಕ್ಕೆ ಯಾಕಂದ್ರೆ ನಾನು ಲೇ ಸ್ವಾಮಿ ನಿನ್ ಚಿಕಟ ತೊಳ್ಕೊಂಬಿಡು, ಇನ್ನೊಬ್ರಿಗೆ ಹೇಳಕ್ ಹೋಗ್ಬೇಡ. ನಿನ್ ತೊಳ್ಕೊಂಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು ಕಂದ ಪಂದ ಮದಾಂದ ಅಂತ. ನೀನೇ ಒಂದ್ ಓಯ್ ನಾನ್ ನಮ್ಮ ಮಕ್ಳೇ ನಮ್ಮ ಅಪ್ಪನೇ ನನ್ ಕಂದ ಅಂದಿಲ್ಲ. ನರಸಿಂಹರಾಜು ಬಾರಪ್ಪ ಅಂತ ಅಂದೈತೆ. ಕಂದ ಪಂದ ಅಂತ ಏನ್ ಹೇಳ್ಬೇಡ. ನಿನ್ಗೆ ಹಿಡ್ದಿರೋದ ಒಂದ್ ಸ್ವಲ್ಪ ಕಮ್ಮಿ ಮಾಡಿಗ. ಇನ್ನೆರಡು ದಿನ ಇರ್ಬೇಕು ಅಂದ್ರೆ ನರಸಿಂಹರಾಜು ಬಾರಪ್ಪ. ಏನ್ ನಿನ್ ಕರ್ದಾಗ ಬರಕ ನಾನು ನಿಮ್ ಮನೆಗೆ ಸಾಕಿರೋ ನಾಯಿ ಕೆಟ್ಟೋದ್ನ? ಇಲ್ಲ, ನನ್ ಸ್ಟೆಪ್ನಿ ನಿನ್ನ ನೆಂಟಿ. ನೀನ್ ನನ್ನ ನೆಂಟಿ. ನಾನ್ ನಿನ್ನೆ ಹೇಳ್ತೀನ? ಓಯ್ ನಾನ್ ನೀನ್ ನನ್ನ ನೆಂಟಿ. ನಾನ್ ಕರ್ದಾಗ ಬರ್ಬೇಕು ನೀನು. ಇದು ಎಂತ ಬರೋಣ ಕೈಲಿ ಏನ್ ಇಟ್ಕೊಂಬರೋಣ? ಕೈಲಿ 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 ಕೈಯಾಗ ಏನ್ ಇಟ್ಕೊಂಬರೋಣ? ಕೈಲಿ ನಿಮ್ಮಲ್ಲಿ ಕಚ್ಕೊಳೆ ಮಗನ್ ನೀನ್ ನಮ್ಮ ಸ್ವಾಮಿಗ್ ನಾನ್ ತುಂಡೆ ಕೈಕ ನೀ ಹಲೋ ಹಲೋ ಲಂಗಡ ಲೋಫಾರ್ಸು ಈ ಹಿಜಿಡ ನನ್ ಮಗನೇ. ಕೈಲಿ 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 ಯಾ ಕಿತ್ತೋಗಿರವು ಹಳೇವು ಚಪ್ಲಿ ಕೈಲಿ. ಹೇಳ್ರಿ, ಎಲ್ಲಿದ್ಯಾ? ಶಿರಾ. ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನೀವ್ ಯಾರು ಹೇಳಿ? ಹಲೋ ಹೇಳ್ರಿ. ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಾನು ನಿಮ್ದು. ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತ್ಕಂತಿದ್ಯಾ ಹೇಳಲೇ. ಇದು ನಾವು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತೀಯಾ? ನೋಡೋ, ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಇಲ್ಲಿ ಎಲ್ಲಿದ್ದೀರಾ ನೀವು? ತಡೆಯಲ್ಲ, ಹೇಳಿ ಸರ್. ಕ್ಯಾನ್ವಾಸ್ ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಆಯ್ತು ಸ್ವಾಮಿ. ನಾವೇನೆ ಒಂದ್ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ 1 ರೂಪಾಯಿ ಮಿಗಿಸ್ಕೊಂಬಿಡ, ಎಲ್ಲಾ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಗೆಲ್ಬೇಕಷ್ಟೇ. ಯಾವ ಉಚ್ಚಾಸ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ. ಫುಲ್ 1 ರೂಪಾಯಿನೂ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಡಿಕೊಂಡ ಖರ್ಚು ಮಾಡೋಣ. ಎಲ್ಲಾ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಬರ್ತಿದ್ರೆ ನೋಡಿ. ಗ್ಯಾಪ್ ಹೇಳಿ. 350 350 ಕೊಡ್ತೀನಿ. 1000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲಾನ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಜು ಕೊಡ್ಬೇಡ. ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಿ ಮನೆ ಮನಿಕೊಂಬಿಡು. ನೀನು 1000 ರೂಪಾಯಿ ಕೊಡಿ ಬಂತೆ, ನನಗ್ ಕೊಡ್ಬೇಡ.
ತಡಿಯೋಣ ಒಂದ್ ನಿಮಿಷ, ನನಗ್ ಕೊಡ್ಬೇಡ ಬಿಲ್ಲು ಆಗಲ್ವಲ್ಲ ಅಲ್ಲ 350 ಕೊಡ್ತೀರಾ ಅಣ್ಣ. ಒಂದ್ ನಿಮಿಷ ಹೇಳದ್, ನೀನ್ 1,000 ರೂಪಾಯಿ ಕೊಡ್ತೀನಿ ಅಂದಲ್ಲ, ಓ ನನಗ್ ಕೊಡ್ಬೇಡ 1,000 ರೂಪಾಯಿ. ಓ ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಯಾರು ಓದಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರ ನನ್ನ ಮಗ ಅಂತ. ನೀವ್ ಆ ಗುಂಪಿನಾರ? ನಾವ್ ಆ ಗುಂಪ್ನವ್ರಲ್ಲ, ನೀವು ಸಹಿಸ್ಕಂತೀರಾ? ನೀವು ಲಲ್ಲಿ ಗುಂಪಿನಾರಣ್ಣ? ಲಲ್ಲಿ ಗುಂಪ್ನವ್ರಲ್ಲ ಕಣಲ್ಲಿ. ಕೊಡುತ್ತ ನನ್ನ ಮಗನೇ, ನಿನ್ನ ಗುಂಜು ನಿನ್ 360 ರೂಪಾಯಿ ಬೇಡ, 300 ರೂಪಾಯಿನೂ ಬೇಡ, ನೀನ್ ಮಾತಾಡೋದು ಬೇಡ. ನಿನ್ ಮಾತು 350 ರೂಪಾಯಿ ಕೊಟ್ಟು 1 ರೂಪಾಯಿ ನಿಲ್ಲಿಸ್ಕೊಂಡೆ ಕ್ಯಾನ್ವಾಸ್ ಮಾಡೋಣ. ಮತ್ತೆ ನನ್ಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೇನಲ್ಲೇ ನೀನು ಲೈ. ಮೊದ್ಲು ನನ್ನ ಮಗನೇ ಕುಡ್ದು ಮನೆ ತಗೋಗು ಅಚ್ಚುಕಟ್ಟಾಗಿ. ನನ್ 350 ಕೊಡೋದ್ ಬಿಟ್ಟು ಅಚ್ಚುಕಟ್ಟ ಮನೆ ಸೇರ್ಕ. ಈ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗೆ ಹೋಗ್ಯವನೆ ಈ ತಿರಾದ ಹತ್ರ. ನನ್ನ ಮಗನೇ, ನೀನು ಅಚ್ಚುಕಟ್ಟಾಗಿ ಬಿಲ್ಲು ಕೊಟ್ಬಿಟ್ಟು ಮನೆಗೆ ಹೋಗಿ ಸೇರ್ಕ. 350 ಬೇಡ, ಏನು ಲಲ್ಲಿ ಸುದ್ದಿ ಅಂತ ಹೇಳಿದ್ರೆ ಕೇರಳ ಹೊಡ್ಬಿಡ್ತೀನಿ. ನಾನು ಸ್ಟಾರ್ಟ್ ಎಲೆಕ್ಷನ್ ನಿಲ್ದ್ರೆ ಗುಂಜೊಂದೋತು. ಲೇ ಅವ್ ಅಕ್ಕಂಗೆ ಮೋಸ ಮಾಡಿದ್ಯಲ್ಲ, ನೀನು ಉದ್ಧಾರ ಆಗ್ತೀಯಲ್ಲ ಲೈ. ಲೇ ಒಕ್ಕಗನ ಮೋಸ ಮಾಡ್ತೀನಿ, ಏನ ಮಾಡ್ತೀನಿ? ನೀನು 350 ರೂಪಾಯಿ ಕೊಡ್ತೀನಿ ಅಂದಾಗಲೇ ಗೊತ್ತಾದ್ ನೀನು ಎಂತ ಗುಜ್ರಿ ನನ್ನ ಮಗ ಅಂತಾನ. ಯಾಕ ನಿಮ್ಮ ಅಮ್ಮನ ನೀನು ಯಾವ್ದೋ ಲಲಿತ ಹೆಣ್ಣು ಕಾಸು ಹಾಸ್ಕೊಂತಿನ ನನ್ನ ಮಗ ನೀನು. ಲೇ ಏನ್ ಫೋನ್ ಕಟ್ ಮಾಡ್ತಿರೋದು ನೀನು? ಫಸ್ಟ್ ಬ್ಯಾಂಕ್ ಹತ್ರಕ್ಕೆ ಹೋಗಿ 300 ರೂಪಾಯಿ ಡ್ರಾ ಮಾಡಿಸ್ಕೊಂಡು 30 kg ಮಟನ್, 600 kg ಚಿಕನ್, 1 ಬಾಕ್ಸ್ ಐಸ್ ಕ್ರೀಮು, ಆಮೇಲೆ ಬೀಡ ಹಾಕ್ಸ್ಕೊಂಡು ಜ್ಯೂಸ್ ತಗೊಂಡು, ಐಸ್ ಕ್ರೀಮ್ ತಗೊಂಡು, ಎಲ್ಲ ತಗೊಂಡು, ಶಾಮಿಯಾನದವ್ರಿಗೆ ತಗೊಂಡು, ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು 300 ರೂಪಾಯಿ ಡ್ರಾ ಮಾಡಿಸ್ಕೊ. ಅದೆಲ್ಲ ತಗೊಂಡು ಮಿಕ್ಕಿ ಚಿಲ್ಲರೆ ತಗೊಂಬಿಟ್ಟು ಬಾ, ಜಲ್ದಿ ಬಾ. ನೀನ್ ಕರೆಕ್ಟ್ ಆಗಿ ನಿನ್ನ ಅಮ್ಮನ 300 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ಯಾಸು ಒಳ್ಳೆ ಮಗ ಕೊಡ್ತಾನಲ್ಲ, ಮುಟ್ಟಿ ಮುಟ್ಟಿದ್ ನನ್ನ ಮಗನೇ. ದೊಡ್ಡಪ್ಪ ಬರೀ 30 kg ಮಟನ್ ದೊಡ್ಡಪ್ಪ ನೀನು ಒಳ್ಳೆ ನನ್ನ ಇದ್ರ ಮೇಲೆ ಗುಂಜಾಡ್ದಂಗ್ ಆಡ್ಬೇಡ ನೀನು. 300 ರೂಪಾಯಿಗೆ ಡ್ರಾ ಮಾಡಿಸ್ಕೊ ಬ್ಯಾಂಕ್ ಅಲ್ಲಿ, ATM ಅಲ್ಲಿ. ಮಂಡಿಪೇಟೆ ನೋಡೋಣ, ಮಣಿ ಮಾತಾಡ್ತಾನಂತೆ. ಮಣಿ ಯಾವ ಮಣಿ? ದೊಡ್ಡಪ್ಪ ದೊಡ್ಡಪ್ಪ ಇಲ್ಲಿದ್ಯಾ? ಮಂಡಿಪೇಟೆ. ಏನ್ ದೊಡ್ಡಪ್ಪ ನೀನು ಹೊಸ ವರ್ಷ ದಿವಸ ಮನೆಗೆ ಬರೋದ್ ಬಿಟ್ಟು ಯಾವ ರಕ್ತ ಕುಡಿಯಕ್ಕೆ ಯಾವ ಮನೆಗೆ ಹೋಗಿದ್ದೆ ನೀನು? ತಿಪ್ಟು ರತ್ನಿ ಮನೆಗೆ ಹೋಗಿದ್ದೆ, ಗೊಲ್ರಮ್ಮನ ಮನೆಗೆ ಹೋಗಿದ್ದೆ, ರತ್ನಮ್ಮನ ಮನೆಗೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ಯಾ? ಬರ್ಬೇಕಾದ್ರೆ 300 ರೂಪಾಯಿ ಡ್ರಾ ಮಾಡ್ಕೊಂಡು 30 kg ಮಟನ್ ತಗೊಂಡು 600 kg ಚಿಕನ್ ತಗೊಂಡು ಐಸ್ ಕ್ರೀಮ್ ಬಾಟ್ಲು ತಗೊಂಡು ಜ್ಯೂಸ್ ತಗೊಂಡ್ಬಿಟ್ಟು ಬಾ ಅಂತ ಹೇಳಿದ್ವಲ್ಲ. ನೀನ್ ಬರ್ಬೇಕಾ? ನೀನ್ ಯಾವ ರಕ್ತ ಕುಡಿಯಕ್ಕೆ ಬೆಳಗ್ಗೆ ಹೊಸ ವರ್ಷ ದಿವಸ ಹೋಗ್ಬೇಕಾ? ನಿನ್ಗೇನ್ ಮಾನ ಮರ್ಯಾದೆ ಏನೋ ಐತಾ? ನೀನ್ ಗಂಡ್ಸಲ್ಲ, ಹೆಂಗ್ಸು ಅಲ್ಲ. ನಿನ್ ಬಾಯಿಗೆ ಮಣ್ಣಾಕ. ಯಾರೇನ್ರಿ ನೀವು? ನಾನ್ ಮಣಿನಾಥ್. ನಿಮ್ಮ ಹಲೋ, ಹೊಸ ವರ್ಷದ ದಿನ ದೊಡ್ಡಪ್ಪ ನಿನ್ಗೆ ಏನಂತ ಹೇಳಿದ್ ನಾವು? ಸ್ವಾಮಿ ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮ್ ಇಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗ್ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಒಂದ್ ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದ್ದೆ ಕಣ. ಯಾರಿಗೆ ಮಾಡಿದ್ರ ಫೋನು? ನರಸಿಂಹಣ್ಣ, ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜು BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬಾರಲ್ಲ ಅಂತ ನಿಂಗೆ ಹೋಗ್ಲಿ ದೊಡ್ಡ ಮನ್ಸಂಗೆ. ಇಲ್ಲ, ನಾವ್ ಯಾವ್ದು ಮದುವೆ ಪದವಿ ವರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ. ನಾನು ನನ್ ಮಗಂತ ವರದಕ್ಷಿಣೆ ಮದುವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಏನ್ ಬರ್ತೀವ್ರಿ. ನಮ್ಗೇನು ದುಡ್ಡು ಕಾಸು ಅಷ್ಟೇ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗ್ರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ. ಮಗರ್ಗ? ಮಗನ್ಗೆ ಹೇಳಿ. ಅದೇ ನೋಡಿದ್ದೀರ ನಮ್ ಕೇಶವನ್ನ? ಇಲ್ಲ, ನೋಡಿಲ್ಲ. ಅದೇ ಅವ್ನು ಬೆಂಗಳೂರಾಗ ಕೆಲ್ಸ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ನಮ್ ಮನೆಗ್ ನೋಡಿದೀರ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗ್ಲೇ ಕಟ್ ಕಳಿಸ್ಬಿಟ್ಟವ್ರೆ, ಮನೆ ತಾವ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದ್ ತಾಮನ್ ಬಿಡ್ಲಾ?
ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮತ್ತೆ ನಿಲ್ಸಿದೀವಿ. ನಮ್ದು ಪೂರ್ತಿ ಒಳಗೆ ಪೂರ್ತಿ ಸಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನು ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ. ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದ್ರು ಸರಿ ಇಲ್ಲ, ಯಾಕೆ ಬೇಕು ಆಮೇಲೆ ಯಾಕೆ ಅಲ್ಲ ಗಾಡಿ ಅದು ಒಂಚೂರು ದೊಡ್ಡದದು ನಿಲ್ಸ್ಕೊಳಕ್ ಆಗಲ್ಲ, ಅದಕ್ಕೇನೆ. ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವುದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿರ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಓ, ಅದು ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ ಮನೆಗೆ ನಿಲ್ಸ್ಕೊಂಡಿರ್ತೀರಾ. ಆದ್ಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ, ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ, ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನ್ ಜಾಸ್ತಿ ಏನಿಲ್ಲ. ಸ್ವಾಮಿ 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನೋ ಹೆಣ್ಣು ಗಂಡು ಹುಡ್ಗ ಹುಡುಗಿ ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತಾ ಊರಾಗೆಲ್ಲ? ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡ್ ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ, ಅದಕ್ಕೊಂದ್ ಬೆಲೆ, ಒಂದ್ ತೂಕ ಸಿಗುತ್ತೆ. ಓ ಯಜಮಾನ್ರೆ, ಯಜಮಾನ್ರೆ ನೀವ್ ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ನಿಲ್ಸ್ಕೊಳ್ಳೋ ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಒಂದ್ 2 ದಿನ ನಿಲ್ಸ್ಕೊ, ಮದುವೆ ಆಗತ್ತಕ್ಕ, ಆಮೇಲೆ ಎತ್ಕೊಂಡು ಹೋಗ್ತಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಜಾಗಿಲ್ವಲ್ಲ, ನೀನಾದ್ರೆ ನಂಬಿಕೆ. ಓ ಯಜಮಾನ, ಇದು ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು. ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇವ್ರು ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮ ತಂದು ನಿಲ್ಲಿಸ್ತೀರಾ? ನೀನು ನಂಬಿಕೆ ಅಲ್ಲ. ಅಲ್ಲ ಇವ್ರೆ ಯಜಮಾನ್ರೆ, ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಕಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರ? ಬಿಚ್ಕೊಂಡು ಹೋಗಿ ಬಾಗಿಲು ಕಟ್ಟಿಗೆ ಹಾಕಿದ್ರೆ ಏನ್ ಮಾಡಿದ್ರಿ? ಕಿತಾಪತಿ ನನ್ನ ಮಕ್ಕಳು, ಅಟ್ಟೋರು ನನ್ನ ಮಕ್ಕಳು, ನಿನ್ನ ಅಣ್ಣ ತಮ್ಮದಿರು ಇದ್ದಂಗೆ ನಮ್ಮ ಅಣ್ಣ ತಮ್ಮದಿರು. ಅದಕ್ಕೆ ನಾನಿವಾಗ ನಿಮ್ಮ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ನಾನು ನನಗೆ ಉಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲ ಅದನ್ನ. ಸರಿಗೆ ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು. ನರಸಿಂಹಣ್ಣ, ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಅಲ್ಲಿ ಮಂತವಿಂದ ಅಲ್ಲಿ ಗಳಿಪಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ, ಓಡಿಸ್ಕೊಂತೀಯ. ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೊ ಅಂತ ಅಷ್ಟೇನೆ. ಸೂಳೆ ಅಲ್ಲ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡಿಬಿಡ್ರಿ. ಟ್ರೈನ್ ಕೆರೆದಾಗ ಓಡಿಸಾಡಕ್ಕೆ ನಾನ್ ಮಾಡಿಕೊಳ್ಳಿ. ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ, ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ, ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ, ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿ ಕೊಳ್ಳಿ. ಅದ್ರಾಗ ಏನೈತೆ? ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಚಿಕ್ಕ ಇಕ್ತೀರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಕ ಈಗಲೇ ಯಾರ್ದ ಹುಚ್ಚಿಡ್ದು ಐತೆ ನಮ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ, ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ. ನೋಡೋ, ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮದೇ ನಿಲ್ಲಿಸ್ತೀರಾ ತಂದು? ನಮ್ಮಮ್ಮ ಸತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸತ್ತಾಗ್ಲು, ನಿಮ್ಮಮ್ಮ ಸತ್ತಾಗ್ಲು ರೈಲ್ ಕೊಟ್ಟವೇ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನ ಯಾವ್ದೋ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತ್ತವಳಿ ಹೊತ್ಕೊಂತ ಇದ್ದೆ, ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ಎತ್ತಿಲ್ವ ನೀನ್? ತಡಿ ಒಂದ್ ನಿಮಿಷ ತಡಿ, ಬೇಜಾರ್ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನಾವು ನೋಡು ಹೆಂಗ್ ನೋಡಿದೀವಲ್ಲ, ಅವರು ಆಗರ್ಭ ಶ್ರೀಮಂತರು. ಅವ್ರಿಗೆ ಒಂದು ನಿಮಿಷ ಹೇಳೋದ ಕೇಳಿಸ್ಕೊ. ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ, ಗೊತ್ತಾಯ್ತಾ? ಅವ್ರು ಅದಕ್ಕೆ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ಕಾರೆ. ಅವರಿಗೆ ಕೋಟಿ ಅನ್ನೋದು ಅಲಕ್ಷ್ಯ ಆಗ್ಬಿಡೈತೆ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದಿದ್ಕೆ, ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ.
ಆಮೇಲೆ ನಿನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಆಗಿ ತಗೊಳ್ರಿ ಇದೇನು ನಿಮ್ ಗಾಡಿ ಅಂತಾರೆ. ಇದೇ ಸ್ವಾಮಿ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ, ನಾನಿರೋ ಶ್ರೀಮಂತಿಕೆಗ ಪಲ್ಸರ್ ಗಾಡಿ ಯೂನಿಕಾನು ಅವೆಲ್ಲ ಕೊಡಿಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ, ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ, ಮಳೆ ಬಂದ್ರೆ 3 ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಾವು ನೋಡಿ ಮಾತಾಡಕ್ಕೆ ಅವಕಾಶ 18 ಬಕೆಟ್ ಇಕ್ಬೇಕು ನಾವು. ಆಮೇಲೆ ನಮ್ಮದು ಧಿಕಾರದ ಊರು ಬಾಗ್ಲಾಗ್ಯವಳೆ, ಯಾವ ನಂಬರಿಗೆ ಮಾಡಿದ್ರು ಅದನ್ನ ಕ್ಲೀನಾಗಿ ಚೆಕ್ ಮಾಡಿ ನಾನು ನರಸಿಂಹರಾಜಣ್ಣ ನೀನೇನು ನನಗೆ ಬೇರೆ ನಾನು ಕುಡ್ಕ ಅಲ್ಲ, ನೀನ್ ಕಂಡಾಗ ನಾನೇನು ಕುಡಿತೀನ? ನೀನ್ ನೋಡೇ ಇಲ್ಲ ನಾನು, ನೀನ್ ನೋಡೇ ಇಲ್ಲ ನಾನು. ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ನ 2 ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನ್ ಅಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಹಲೋ, ಹೇಳ್ರಿ. ಎಲ್ಲಿದ್ದೀರಾ ಅಂದ್ರೆ? ಹಲೋ, ಎಲ್ಲಿದ್ದೀರಾ? ಕಿವಿ ಹೇಳಲ್ಲ. ಕಿವಿ ಕೇಳಲ್ಲ ಅದಕ್ಕೆ. ಹಲೋ ಹಲೋ, ಹೇಳ್ರಿ. ಎಲ್ಲಿದ್ದೀರಾ ಅಂದ್ರೆ? ಈಗ ಕೂಳೂರ್ ಬಿಟ್ಟು ಕೆಂಗೇರಿ ಮೇಲೆ ಹೋಗ್ತಾ ಇದ್ದೀರಾ? ಹ್ಮ್. ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ. ನಿಮ್ಮ ಅಪ್ಪಾಜಿ? ಹ್ಮ್. ಯಾವ ಅಪ್ಪಾಜಿ ಹೇಳಿ? ಒನ್ನೇಗೌಡ್ರು. ಅದೇ ನಾನು ಲಲ್ಲಿಯರಪ್ಪ, ನಾನ್ ಲಲ್ಲಿ. ಅಮ್ಮ ಇನ್ನ ಬದುಕಿದ್ಯಾ? ಯಾಕೆ ಅಂದ್ರೆ ನೀನ್ ಈ ತರ ಮಾತಾಡ್ತಿರೋದು? ನಿನ್ಗೆ ಇಷ್ಟ ಆಗ್ಲಿಲ್ವಾ? ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು? ಅಲ್ಲ ನೋಡಕ್ಕ, ನಿನ್ ಕಾಲ್ ಪೂಜೆ ಮಾಡ್ಬಿಡ್ತೀನಿ ನಾನು. ಆಮೇಲೆ ನಿನ್ ನೋಡಿ ನಿನ್ ಜೀವಮಾನ್ ಪರ್ಯಂತರಾಗೂ ನಿನ್ ಮರ್ಯಾದಿಲ್ಲ. ನನಗ್ ಮಾತ್ರ ಫೋನ್ ಮಾಡ್ಬೇಡಕ್ಕ. ನಾವು ನೋಡಿ ಆ ಕೆಟ್ಟ ಜನ ಅಲ್ಲ. ಆಮೇಲೆ ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದಲೇ ಬಾಯಿ ತೆಗಿಯಲ್ಲ. ಯಾಕಲ್ಲ ಸ್ಕೂಲ್ ನನ್ಗೇನ ನೋಡು, ಈಗ ನಿನ್ನಿಂದ 100 ನುಂಗ್ತಾ ಇದ್ದೀನಿ ನಾನೀಗ. ನೋಡು, ಇಲ್ಲಿ ಊಟ ಮಾಡಕ್ ಅಕ್ಕಿ ಕಾಸಿಲ್ಲ, ಏನಿಲ್ಲ. ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ. ಅದಕ್ಕೆ ಯಾವ ಹುಟ್ಟಿಸ್ಕ ಅಂತ ಹೇಳಿದಾನು? ಯಾವ ಹುಟ್ಟಿಸ್ಕ ಅಂತ ಹೇಳಿದಾನು? ನಿನ್ ಗಂಡ ಕೇಳು, ನಿಮ್ಮ ಅಪ್ಪ ಅಮ್ಮ ಕೇಳು. ನನ್ ಗಂಡನ್ ಬಿಡ್ಸ್ ಕರ್ಕೊಂಡ್ ಬಂದಿದ್ ನೀನೇ ಅಲ್ವಾ? ಇಲ್ಲಿ ನಾವು ಬಾರ್ದಾಡ ನಾವು ಇಲ್ಲಿ ನಮ್ಗೆ ಶಿಕಾರ ಊರ್ ಬಾಗ್ಲಾಗ್ತಾವ. ಇಲ್ಲಿ ಮದ್ವೆ ಇಲ್ಲಿ ಏನೋ ಬರೋರ್ ಬರ್ತಾರ, ಹೋಗೋರ್ ಬರ್ತಾರ, ಅವ್ರು ಮಾಡಿಕೊಂಡಿದೆ ಅಂತ ಜನಕ್ಕೆ ಗೊತ್ತಾದ್ರೆ. ನಾನ್ ಸಂಸಾರ ಮಾಡ್ಕೊಂಡು ಹೆಂಗ ನನ್ ಗಂಡನ ಜೊತೆ ಇದ್ದೆ, ಗಂಡನ್ ಬಿಡಿಸ್ ಕರ್ಕೊಂಬಂದು ನನ್ ಮಗು ಮಾಡ್ತೀನಿ ಬಾ ಅಂತ ಕರ್ಕೊಂಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ, ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಇವತ್ತು ಬೀದಿ ಪಾಲ್ ಮಾಡ್ಬಿಟ್ಟಲ್ಲ. ನಿಮ್ ಮನೆ ಹಾಳಾಗುವಾಗ ನೋಡೋ ಕೆರ ನನ್ ಮನೆ ಹಾಳಾಗ ಹೋಗ್ತೈತೆ, ನನ್ ಮನೆ ಹಾಳಾಗ ಹೋಗ್ತೈತೆ. ನೀನ್ ನಾಳೆ ಮಾಡ್ಕ ಯಾವನ್ ಮದುವೆ ಐತೆ ಅವ್ನು ಹೋಗಿ ಕೇಳು, ನಿಮ್ಮ ಅಪ್ಪ ಅಮ್ಮ ಕೇಳು. ಅವ್ರನ್ಯಾಗ ಕೇಳೋದು? ನೀನಲ್ವ ನಂಗ್ ಮಗು ಮಾಡಿದ್ದು? ಮಟ್ ಮಧ್ಯಾಹ್ನದಾಗ ಇಲ್ಲಿ ನನಗೆ ಜೀವ ಹತೋಟಿಗೆ ಕೇಳಿ ಹೋಗ್ತಾ ಇದ್ದೀನಿ ಕಾರಾಗೆ. ನಿಮ್ಮ ಜೀವ ಒಂದ್ ಕಿತ್ಕೊಂತ ಇದ್ರೆ ನಿಮ್ಮ ಕರೆನಗರ ಕಷ್ಟ ನೋಡಿ ಏನಂತ ಯಾರೋ ಸತ್ತೋದಂಗ್ ಓಡಾಡ್ತೀಯಲ್ಲ ಚಿನ್ನಾಲ್ ಮುಂಡೆ. ಅದಕ್ಕೆ ಗಂಡದಿರ್ತಾವ ಬಾಳ್ವೆ ಮಾಡ್ರಿ. ನೀನ್ ನಾನು ಇನ್ಯಾರಿಗೆ ಮಾಡಿ ನನ್ ಗಂಡಂಗೆ ಅಲ್ವದ ನೀ ಮನೆ ಹಾಳಾಗ ಹೋಗ. ವಾಲ್ಗ ಉದ್ದಂಗ್ ಕೂತಾಳಲ್ಲ, ನಮ್ಮನೆ ಯಾಕೆ ಹಾಳಾಗ ಹೋಗ್ಬೇಕು? ನಮ್ಮನ್ನ ತಿನ್ಲಿಲ್ಲ ಅದೇನೋ ಅಂತ ಅಂದಂಗೆ ಸಾಯಿನ ಹಾಕಿ ನೋಡು. ಬಾಳ ಹಾಳ್ ಮಾಡ್ದೆ. ಇವತ್ ಕೆಲ್ಸ ಇಲ್ಲ, ಕಾರ್ ಇಲ್ಲ, ಇರಕ್ ಮನೆ ಇಲ್ಲ, ಬಾಡಿ ಕಟ್ಟೋದ ಅಂದ್ರೆ ಹೋಗಿ ಮನೆ ಇಲ್ಲ ಅಂದ್ರೆ ನಿಮ್ಮ ಅವ್ನ್ ಸಿಕ್ಬಿಟ್ರೆ ಹಂಗೆ ಬೆಂಕಿ ಇಕ್ಬಿಡ್ತೀನಿ. ನಾನ್ ತುನ್ನೊಂದದು ಅಂತಾನ ಕುಡ್ದ್ಬಿಟ್ಟು ನನ್ ಕೈ ಸಿಗು ನೀನು. ನಿನ್ ಬಾರ್ಲ ನೋಡ್ತೀನಿ ಮುಂದೆ. ನೀನ್ ನನ್ ಕೈ ಯಾರು ಸಿಗ್ದಾಗ ಮಾಡ್ತೀರ? ಯಾರನ್ನ ಬಂದ್ರೆ ಎಚ್ಕಟ್ಟಾಗಿರ್ತೀಯ? ಮುಚ್ಚ ಬಾಯಿ ಮಾತಾಡ್ಬೇಡ. ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟಾಗ ನಿನ್ ಸಾಮಾನ್ಗೆ ಬಾಯ ಕಗದು ಬಿಡ್ತೀನಿ, ಬೀಜ ಸಮೇತ. ಬೀಜ ಸಮೇತ ಬಂದು ಬಾಯಿಗೆ ಆಚೆ ಉಯ್ದು ಬಿಡ್ತೀನಿ. ಅವ್ನ್ ಬಾಯಿಗೆ ಬಾಯಿ ಇರೋದ್ ನೋಡಿ. ಇಲ್ಲಿ ಹೆಂಗ್ ಫೋನಾಗ ಹೆಂಗ್ ಮಾತಾಡ್ತೀಯಲ್ಲ? ಬಾ, ನಿನ್ಗೆ ಅದನ್ ಕೊಡ್ಸ್ಬಿಡ್ತೀನಿ, ಇದನ್ ಕೊಡ್ಸ್ಬಿಡ್ತೀನಿ, ನಿಂಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಇದ್ದಬ್ಬ ಹಾಕ್ಬಿಡ್ತೀನಿ, ಅದ್ದಬ್ಬ ಹಾಕ್ಬಿಡ್ತೀನಿ. ಓ ಅಲ್ಲಲ್ಲ, ನೀವ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪ ನೀವ್ ಮಾತಾಡ್ಬಿಡ್ತಂದ್ರೆ ಅಲ್ಲಲ್ಲ, ಯಾಕೆ ನಮ್ಮ ನಿನ್ ಕಾಸಿನ ಸರ ಹಾಕ್ಬಿಡ್ತೀನಿ, ರೇಷ್ಮೆ ಸೀರೆ ಕೊಡ್ಸ್ಬಿಡ್ತೀನಿ, ನಿಂಗೆ ಅಂತ ಚಪ್ಪಲಿ ಕೊಡ್ಸ್ಬಿಡ್ತೀನಿ. ಕಂಡವ್ರೆ ಕೆರಾರ್ದು ಹಂಗ ಉಯ್ದು ಬಿಡ್ತಾರ ನಮ್ಮನ್ನ. ಯಾವಳ ನಾವು ಹುಡುಕೊಂಡ್ ಬಂದು ಇಲ್ಲಿ ಮನಿ ಕಂಡವ್ ನೀಚೆಗೆ ಅಂತಾನ.
ನಿಮ್ಮ ಅಮ್ಮನ ಐ ಲವ್ ನಾನು ಸುಮ್ಮನೆ ಅಲ್ಲ ಅಲ್ರಿ ಒಂದೇ ಒಂದ್ಸರಿ ಮಾತಾಡಿ ಏನ್ ಗೊತ್ತಾ, ನಾನು ಇನ್ಮೇಲೆ ನಿಮಗೆ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದರೆ ಕೊಡಲ್ಲ ಅಂದ್ರೆ. ಆಯ್ತು ಇಲ್ಲಿ ಕೆಳಗಡೆ ಅವ್ರೆ ಆಮೇಲೆ ಮೆಟ್ಟು ಹೊಡೆದಂಗ್ ಹೊಡೆದ್ಬಿಟ್ಟಾರೆ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ ನಿಮ್ಮ ಅಮ್ಮ ಕೂಡ್ಲಾಗ ಮನೆ ಅಲ್ಲಿ ಕೆಳಗಡೆ ಅವ್ರೆ. ಅಲ್ಲ ಎಲ್ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಒಪ್ಪಾರ ಅಂದ್ರೆ ಏನು ಅಂದ್ರೆ? ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಇಲ್ಲಿ ನಮ್ಮ ಅವ್ವಂತವ್ರು ಅಗ್ಗಿ ಎಸ್ಕೊಂಬಂದು ಓದ್ಕೊಂಡು ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ? ನಮ್ಮ ಅವ್ವನ್ ತಗಿಸ್ಕೊಂಡಿದೀನಿ ಕಣವ. ಅವನಿ ಇತ್ತು ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ? ಇಲ್ಲಿ ಈಚೆ ಕಡೆಗೆ ಎದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ ಏನ್ ಕೀಚೆ ಹಾಕಿದ್ ನಿಮ್ಗೆ? ಉಣ್ಣಾಕೆ ನಿಮ್ಮ ಅಮ್ಮ ಬೆಂಕಕ್ಕೆ ನಿಮ್ಮ ಅಮ್ಮ ಕೈ ಸಾಕೆ. ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದು ಎದ್ ಬಂದ್ ಮೆಟ್ಟಾಗ ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಬಂದ್ ಬಾಗ್ಲ ಮನೆ ಕಂಡವ್ರಿ ಅಂತ. ಅಲ್ಲ ನೀವು ಏನ್ ನನ್ ಜೊತೆ ಮಾತಾಡ್ತಿಲ್ಲ? ನೀವೇನ್ ನನ್ ಜೊತೆ ಮಾತಾಡ್ತಿಲ್ಲ? ಅಯ್ಯೋ ನಮ್ಮ ಫೋನ್ ಇಕ್ಕಲ್ಲ. ಇಲ್ಲಿ ಕೆಳಗಡೆ ಮನೆ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣಿ ನೀನ್ ಫೋನ್ ಕಟ್ ಮಾಡಿದ್ರೆ ಫೋನ್ ಕಟ್ ಮಾಡ್ಬೇಡ. ನಿನ್ಗೆ ಏನಾಯ್ತು ಅಂದ್ರೆ ಈಗ ಹೇಳ ನನ್ ಜೊತೆ. ಏನಕ್ಕೆ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ಅಮ್ಮ ಇಲ್ಲಿ ಕೆಳಗಡೆ ಮನೆಗವ್ರೆ, ಈಚೆ ಕಡೆ ಬಾಗ್ಲ ಮನೆಗಿರೋದ್ ನಾನು. ಸೊಳ್ಳೆ ಕಡಿತಿಲ್ವಾ ಅಂದ್ರೆ? ತೋಟ ಕಡಿತಾ ಇಲ್ವಾ ಅಂತ ಅಂದ್ರೆ ಇಲ್ಲಿ ಕದಾಕಿ ಮನೆ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಹೇಳ್ತಾರೆ ಸೊಳ್ಳೆಗೆ ಮರ ಕಟ್ಟಿ ಹೊಡೆದ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ಅವ್ರ ನಾಯಿ ಬೇರೆ ಮಗ್ಳಾಗ ಮನೆಗೈತಿ. ನಾಯಿ ಬೇರೆ ಮಗಳಂದೆ. ಇನ್ನೇನ್ ಮಾಡ್ತೇವೆ? ತಾಯಿನ ಗೂಡ್ರಕ್ ಬಂದ್ ಇಲ್ಲೇ ಮಗ್ಳಾಗ ಮನೆ ಕಂತ ನಮ್ನ ಎಷ್ಟು ಹೊಡೆದ್ರು ಹೋಗಲ್ಲ. ಅವನ್ನೇ ತಪ್ಪು ಮನಿಕು ಅಂದ್ರೆ ನಾನಂತ ತಿಳ್ಕೊಂಡು ನಮ್ಮನ್ನ ಇಲ್ಲೂ ನಿದ್ದೆ ಕೊಡಲ್ವಲ್ಲ ಇವತ್ತು ತಾಯಿನ ಹಾಕ್ಯ. ಅಲ್ಲ ಆ ನಾಯಿನೇ ನಾನು ತಿಳ್ಕೊಂಡು ಗೂಡ್ರ ತೊಳಸೇವೆ ಅವು ತೊಳಸೆ ಕುತ್ಕೊಂಡ್ಬಿಟ್ಟು ಕಿವಪ್ಪ ತೊಳಸಿ ಗುಳಾಗೋದ್ರಾಗ ಮೈಯಾಗೆಲ್ಲ ಕೊಡದಿಕ್ತಾವೆ. ತಾಯಿನ ಹಾಕ್ಯ ಏನ್ಕೆ ಅಂದ್ರೆ ನಿಂಗೆ ಈ ಸ್ಥಿತಿ ಬಂದಿದ್ದು? ನಮ್ಮ ಹೆಂಗ್ ರಾಟಿ ನುಗ್ಗಿರ್ಕಳ ತುಲ್ಲಿ. ಏನ್ಕೆ? ನಮ್ಮನ್ನ ಕೆಳಗಡೆ ಮನೆಗವ್ರಿ. ಅಲ್ಲ ರೀ, ಅಲ್ಲ ಚಿನ್ನು, ನಿನ್ಗೆ ಏನ್ ಕೀಚೆಗೆ? ಯಾಕೆ ಅಂದ್ರೆ ಈ ತರ ಮಾತಾಡ್ತಿದ್ಯಾ? ಹಲೋ ಏನ್ ಹೇಳಿ? ಬೆಳಿಗ್ಗೆ ಫೋನ್ ಮಾಡಿದೀರಾ ಅಂತ ಅಂದೆ. ಹೌದಾ? ಯಾರು ಹೇಳಿ? ಅದೇ ಅಣ್ಣ, ನಾವು ನಾಟಿ ಔಷಧಿ ಅವರು. ಏನು ಬೇಡ ಸರ್, ನಾಟಿ ಔಷಧಿ ಇದು ನಾವು ಇದು ಫಾರಂ ಔಷಧಿ ಅಂತ ಇದ್ದೀವಿ. ಗಳನ್ನೆಲ್ಲ ನಾವು ನಿವಾರಣೆ ಮಾಡಿ ನಿಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತೀವಿ ಅಣ್ಣ. ಫಾರಂ ಔಷಧಿ ಅಂತೀವಿ. ಫಾರಂ ಔಷಧಿ ಯಾವ್ದು ಇಲ್ಲ ಕಣ. ಅಯ್ಯೋ ನಿನ್ಗೆ ತಿಗ್ದಲ್ಲಿ ಪೈಲ್ಸ್ ಆಗೈತಲ್ವನೆಯ? ನನ್ಗೇನು ಆಗಿಲ್ಲ. ನಿಂಗೆ ತಿಗ್ದಲ್ಲಿ ಪೈಲ್ಸ್ ಆಗೈತೆ ಒಟ್ಟು. ಅದಕ್ಕೆ ನಾವು ನಾಟಿ ಔಷಧಿ ಕೊಡ್ತೀವಿ. ಬಂದ್ ಹೇಳಿದ್ದೆ ನಿನ್ಗೆ ಏನಂತ? ಹಿಂಗೆಲ್ಲ ಆಗ್ತಿದೆ ಅಂತ. ನಮ್ಗೆ ನಿಮ್ದು ಎಲ್ಲ ಗೊತ್ತಾಗುತ್ತೆ. ನಿಮ್ದು ಹೊಟ್ಟೆನೆ ಬಸ್ರಿ ಹೆಂಗ್ಸು ಹೊಟ್ಟೆ ಇದ್ದಂಗ ಐತೆ. ಅದಕ್ಕೆ ನಾವು ಕೊಡೋ ನಾಟಿ ಔಷಧಿಯಿಂದ ನಿಮ್ಮ ಹೊಟ್ಟೆ ಎಲ್ಲ ಗ್ಯಾಸ್ ಟ್ರಬಲ್ ಒಂದು ನಿವಾರಣೆ ಆಗುತ್ತೆ. ನಾವು ಗ್ಯಾಸ್ ಟ್ರಬಲ್ ಅಲ್ಲ ಏನಾಗ್ಲಿ ಅದನ್ನ ನಾನು ಏನು ಬಂದು ಹಿಂಗ್ ಕೊಡ್ರಿ ನಿಮ್ ಔಷಧಿಯಿಂದ ಬೇಕು ನಮ್ಗೆ ಅಂತ ಹೇಳಿದ್ವ. ನಾವು ನಿಮ್ಮಂತ ಬಡವ್ರಿಗೆಲ್ಲ ಸಹಾಯ ಮಾಡ್ತೀವಿ ಕಣ್ರಿ. ನೀವು ಬಡವ್ರ ಶ್ರೀಮಂತರು ರೀ. ಯಾವನಾಗ್ಲಿ ಬೇರೆಯವ್ರಿಗೆ ಯಾರಿಗಾನ ಕೊಡಿ, ನಮ್ಗೆ ಯಾವ್ದೋ ಇಲ್ಲ ಫಾರಂ ಔಷಧಿ ಅಂತ ಇದ್ವಿ ನಾವು. ಫಾರಂ ಔಷಧಿ ಬೇಡ ಕಣ್ರಿ ಸ್ವಾಮಿ. ನರಸಿಂಹಣ್ಣವ್ರೆ ಬೇಡ ನಮ್ಗೆ ಫಾರಂ ಔಷಧಿನೇ ಸಾಕು. ನರಸಿಂಹಣ್ಣವ್ರೆ ಒಂದ್ ನಿಮಿಷ ಮಾತು ಕೇಳಿಸ್ಕೊಳ್ಳಿ. ನೋಡಿ, ನಮ್ಮ ಅಸಿಸ್ಟೆಂಟ್ ಮಾತಾಡ್ತಾರೆ, ಕೊಡ್ತೀನಿ ನೋಡಿ. ಅವ್ರ ಕೈಲಿ ಮಾತಾಡಿ, ಕ್ಲೀನ್ ಆಗಿ ಮಾತಾಡಿ ನೀವು. ಹಲೋ ಹಲೋ ಸರ್, ನನ್ನ ಹೆಸರು ಕಲಾವತಿ ಅಂತ. ನಿಮ್ಗೆ ಗ್ಯಾಸ್ ಟ್ರಬಲ್, ಹೊಟ್ಟೆ ನೋವು, ಅಸಿಡಿಟಿ, ಆಮೇಲೆ ಪಿತ್ತ, ಕಫ, ವಾಂತಿ, ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು,
ಆ ಸೊಂಟ ನೋವು, ತಲೆ ನೋವು, ಕಣ್ಣು ನೋವು, ಮೂಗು ನೋವು, ಕಾಲು ನೋವು, ಕಿವಿ ನೋವು, ಆ ತಲೆ ನೋವು, ಆಮೇಲೆ ಸೊಂಟ ನೋವು, ಹೊಟ್ಟೆ ನೋವು, ಆ ಪಿತ್ತ, ಕಫ, ವಾಂತಿ, ಎದೆ ನೋವು, ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಕೇವಲ 3 ದಿವಸಗಳಲ್ಲಿ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೇವೆ. ಅಷ್ಟೇ ಇಷ್ಟೆಲ್ಲ ಇನ್ನೇನೈತಿ ಇನ್ನ ಮೈಯಾಗ ಎಲ್ಲ ಶರೀರದಾಗ ಇರೋದೆಲ್ಲ ಹೇಳಿದಲ್ಲ ಇದು ವಿಕ್ರಮರಾಜನ್ ಕಥೆ ಹೇಳ್ದಂಗೆ ಇನ್ನೇನೈತೆ ಎಲ್ಲ ತವಲು ಎಲ್ಲಾ ನೋವು ಐತಿ ಅಂತಂದ್ರೆ ಇನ್ನೇನ್ ಹೇಳೋದೈತಿ. ಅಲ್ಲ ನಿಮ್ಗೆ ಏನು ಅದರಲ್ಲಿ ಯಾವುದೇ ನೋವು ಇರ್ಲಿ ನಿಮ್ಗೆ ನಾವು ಕೇವಲ 3 ದಿವಸಗಳಲ್ಲಿ ನಾಟಿ ಔಷಧ ಮಾಡಿ ನಿಮಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ. ಇಂತಿ ನಿಮ್ಮ ಕಲಾವತಿ ಕಲಾವತಿ ಕಲಾವತಿ. ಅಕ್ಕ ಅಣ್ಣ ನಿಮ್ಗೆ ಪಿತ್ತ ಕಫ ವಾಂತಿ ಏನೇ ಇದು ನಾವು ನಾನು ಹೇಳದಾಗ ನಮ್ಗೇನು ಕಫ ಗಫ ಇಲ್ಲಿ ಕೇಳಿ ಅಣ್ಣ, ನಿಮ್ಗೆ ಪಿತ್ತ ಕಫ ವಾಂತಿ ಎಲ್ಲ ಏನೇ ಇದ್ರು ನಾವು ನಿವಾರಣೆ ಮಾಡ್ತೀವಿ ಅಣ್ಣ. ನೋಡೋಣ ನಿಮ್ಗೆ ಪಿತ್ತ ಕಫ ವಾಂತಿ ಬೇದಿ ಕಫ ಬೆನ್ನು ನೋವು ಮಂಡಿ ನೋವು ಎಲ್ಲ ನಿವಾರಣೆ ಮಾಡ್ತೀವಿ. ಮೈಕ ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿ 3 kg ಅನ್ನ ಒಂದೇ ಸಮುಖ ಹೇಳ್ತೀಯಲ್ಲ, ನಿನ್ಗೆ ಯಾರು ಫೋನ್ ಮಾಡಿ? ನಾನು ಹೇಳೋದು ಮಂಡಿ ನೋವು, ಕಿವಿ ನೋವು, ನಿಮ್ಗೆ ಸೊಂಟ ನೋವು, ತೂಲ್ ನೋವು ನಿಮ್ಮಮ್ಮ ನನಗೆ ಅದೇ ನನಗೆ ಬೆಳಿಗ್ಗೆನ ನನಗೆ ಏನು ಮಂಡಿ ನೋವು, ಕಫ ನೋವು, ಬೆನ್ನು ನೋವು ಎಲ್ಲ ನಿವಾರಣೆ ಮಾಡ್ತೀವಣ್ಣ. ಕಲಾವತಿ ಕಲಾವತಿ ಕಲಾವತಿ. ಏನು ಇಲ್ಲ ಕಫ ಪಪ ಲಲ್ಲಿ ಅಯ್ಯೋ ಪೊಲೀಸ್ನವ್ರು ನಂಗ್ ಮೂಡ್ ಬಂದೈತೆ ನಂಗೆ. ನಾನು ಯಾವಾಗ ಬಂದಿದ್ದೆ ನೀವು ಆಚೆ ನೋಡ್ತಿರಲ್ಲ ನನ್ನ ನೀನ್ ಕಾಯಿನ ಹಾಕ್ಯ ನಿಮ್ಮ ಅಮ್ಮನ್ ತುಳ್ಳಿಂದ ಅಂತ ಉಣ್ಣಾಕ ಹೋಗ್ರಿ ಎಷ್ಟೇ ಟೂರ್ ಹಾಳು ಮಾಡಿ ಆಚೆ ನೋಡ್ತಿರಲ್ಲ. ಅಯ್ಯ ನಿಮ್ಮ ಅವ್ನ್ ತುಳ್ಳಿನ ನಿಮ್ ಕಾಯಿನ ಆಚೆ ಕಡೆ ಮನೆ ಕಣಂಗ್ ಮಾಡ್ದಲ್ಲ ಚಿನಲ್ಲಿ. ಯಾಕೆಂದ್ರೆ ಏನಾಯ್ತು? ನಾನು ಊಟ ಮಾಡಿಲ್ಲ ಅಂದ್ರೆ ಇಲ್ಲಿ ಈಚೆ ಕಡೆಗೆ ಮನೆ ಚೆನ್ನಾಗ್ ಮಾಡ್ದಲ್ಲ ನೀನ್ ಕಾಯಿನ. ನೀವು ನಮ್ ಮನೆಗ್ ಬಂದಿಲ್ಲ ಅಂತ ನನ್ಗೆ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ ಗೊತ್ತಾ? ಒಳ್ಳೆ ಬಿಟ್ಟು ಕಾಯಿನ ಹಾಕಿ ಈಚೆ ಕಡೆಗೆ ಹಾಕಿಸ್ತಲ್ಲ ಚಿನಲ್ಲಿ. ಯಾವ ಊರು ನಿಮ್ಮ ಏನಾಯ್ತು? ನಿಮ್ಮ ಅಮ್ಮನ ಈಚೆ ಕಡೆಗೆ ಹಾಕಿ ಇದು ಒಪ್ಪರಾಗ ಮನೆ ಕಂಡಿದ್ದೀನಿ, ಇಲ್ಲಿ ಸೊಳ್ಳೆ ಕಡಿಸ್ಕೊಂಡು ನೀನ್ ಕಾಯಿನ ಸುಮ್ನೆ ನಾನ್ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚಿನ್ನಾಲಿ. ನಿಮ್ಮ ನಾನ್ ಯಾವಾಗ ಬಂದಿದ್ದೆ ನೀವು ಆಚೆ ನೋಡ್ತಿರಲ್ಲ ನನ್ನ ನೀನ್ ಕಾಯಿನ ಹಾಕ್ಯ ನಿಮ್ಮ ಅಮ್ಮನ್ ತುಳ್ಳಿಂದ ಅಂತ ಉಣ್ಣಾಕ ಹೋಗ್ರಿ ಎಷ್ಟೇ ಟೂರ್ ಹಾಳು ಮಾಡಿ ಆಚೆ ನೋಡ್ತಿರಲ್ಲ ನಾವ್ ಎಲ್ಲಿಗೋಗಿ ಸಾಯನೀಗ? ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಅಮ್ಮ ಈಗ ಎಲ್ಲಿಗೆ ಹೋಗೋಣಪ್ಪ ನಾವು? ಅರ್ಧ ಇಷ್ಟೊತ್ನಾಗ ಒಂದ್ ಕಾಯಿನ ಹಾಕ್ಯ ಏನ್ ಮಾಡ್ತಿದ್ದೀರ? ಈಗ ಮಕ್ಳು ಮರಿ ಅವರು ಲಾರಿ ಡ್ರೈವರ್ ಎಲ್ಲಾನ ನಿಮ್ಮಮ್ಮ ದಿನ್ಸಿದ್ದವ್ರು. ಲಾರಿ ಡ್ರೈವರ್ ಹಾಳಾಗೋದ್ರು ಹೋಗ್ತಾನೆ ಅವ್ನು ಎಲ್ಲಾನ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ, ಮಗ ಇರೋದಕ್ಕೆ ಒಂದು ನೋಡ್ಕೊಂಡು ನಾವಿಬ್ರು ಸಂಸಾರ ಮಾಡ್ಕೊಂಡು ಕೂಡ್ ಬಾಳ್ಕೊಂಡು ಹೋಗೋಣ. ನಾನು ವಿಶಾಲಕ್ಕ ಎಲ್ಲ ಕೂಡಿ ತಳಿಯಕ್ಕ ಈಗ ಯಾರನ್ನ ಫ್ರೆಂಡ್ ಮಾಡವ್ರೆ ನಿಮ್ ಮನೆ ಇದಕ್ಕೆ ನಮ್ ಫ್ರೆಂಡ್ ಮಾಡಿ ತಲೆ ಕೆಡ್ಸಿಕ್ತಿಯಲ್ಲ ನಿಮ್ಮ ಅಮ್ಮನ. ಆ ಹುಡುಗ ನಮ್ ಹುಡುಗ ಮಾಡೈತೆ. ಯಾವ ಹುಡುಗ? ಎತ್ತೋಗ್ರಿ ಬೆಕ್ ಮಾಡ್ದಂಗ್ ಮಾಡ್ತೀರ ನಿಮ್ಮ. ಅದೆಂತದ ಬೇರೆ ನಾಟ್ ಮಾಡಿದ್ರು ನಮ್ಮ ಹುಡುಗರು. ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವರು ನಿಮ್ ಹೆಂಡತಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಇಬ್ರಿಗೂ ಒಂದೇ ಮನೆ ಮಡಿಕಳ್ರಿ. ಅವ್ರ ಯಾರ ನಮ್ ಹುಡುಗ ಮಾಡೇ ಸಿಕ್ಕಾಕ ನೀನ್ ಸಾಕು. ನೀನು ಹೇಳು ನಾಳೆಗೆ ಹಬ್ಬಕ್ ಬತ್ತಿಯೇ ಇಲ್ವ ಅಲ್ಲಿಗೆ ಊಟಕ್ಕೆ? ನಾವೇನಕ್ಕೆ ಬರೋಣ? ನಾವ್ ಅದನ್ನ ಮಾಗಡಿ ನಮ್ಗೇನಕ್ಕೆ ಬರೋಣ? ನಮ್ಮ ಮಂದಿಯವ್ರಲ್ಲಿ ಶೂಲಧನ್ವಂತರಿ ದೇವಸ್ಥಾನ ಐತೆ. ಈಗ ಶೂಲಧನ್ವಂತರಿ ದೇವಸ್ಥಾನದಿಂದ ಒಂದ್ 3 ಕಿಲೋಮೀಟರ್ ಮುಂದಕ್ಕೆ ಬಾ, ಅಲ್ಲೆಲ್ಲ ಮಾಡ್ಕೊಂಡು ನೋಡು. ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು. ಹುಡುಗ ಹತ್ತೋಪ್ಪ ಫೋನ್ ಮಾಡಿ ಮಂಜಣ್ಣ ಇದೇನ್ ಈ ಕರ್ಮ ಕಾಯಿನ ಇದನ್ನ ಅದ್ ಹೆಂಗೆ ಮಾಡೋದ್ ನಾಟ್ ರಿಸರ್ವ್ ಮಾಡ್ಬೇಕು. ಅಲೋ ಐ ಲವ್ ಯು ಅಂದ್ರೆ ಏನೋ ಮಾತಾಡಕ್ ಹೋದೆ ಅದನ್ನು ಹಾಳು ಮಾಡಿದ್ರು. ನಮ್ಮ ಪಾಪ ಅವ್ರ ಗಂಡ ಹೆಂಡತಿ ಜಟಿಲ್ ಅವ್ರೇನು ಅಂತ ಕೇಳೋಣ ಅಂತ ಮಾಡಿದ್ರು. ಹಲೋ ಹಲೋ
ಓ ಇದು ಕಟ್ ಮಾಡಿ ಇದು ಮಾಡ್ಕೊಳ್ರಿ ನೀವು. ಐ ಲವ್ ಯು ಅಂದ್ರೆ ಅಯ್ಯ ಒಂದ್ ಟ್ರೈನ್ ಹಾಕಿ ಐ ಲವ್ ನಾನ್ ಇದು ಹಲೋ ಐ ಲವ್ ಯು ಐ ಲವ್ ಯು ಐ ಲವ್ ಯು. ಹುಡುಗ ನಮ್ಮ ಮುಂದೆ ಹಲೋ ಅಕ್ಕನ ಬಂದಿರೋದು, ಅಕ್ಕನ ಮಾತಾಡ್ತಾ ಇರೋದು. ನಿಮ್ಮ ಹೊರಡಕ್ಕ ನೀನು ಸುಮ್ಮನೆ ಹೋಗಿ ಟ್ರೈನ್ ಹಾಕಿ ಅಕ್ಕಂಗ್ ಕೊಡಿ ಅಂದ್ರೆ ಮಾತಾಡ್ತೀನಿ. ನನ್ ಡ್ರಾಯರ್ ಐತೆ ಅಂದ್ರೆ ನಿಮ್ದು ಡ್ರಾಯರ್ ಐತೆ ನಂದು. ನಂದು ಡ್ರಾಯರ್ ಐತೆ ನೋಡ್ರಿ, ಇಂಥ ಸುಖ ಎಲ್ಲಿ ಬರುತ್ತೆ? ಆ ಕಡೆ ಅಕ್ಕ, ಈ ಕಡೆ ತಂಗಿ, ಮಧ್ಯದಲ್ಲಿ ನೀನು ಆರಾಮಾಗಿರ್ಬೋದಾ? ಓ ಅಮ್ಮನ್ ಕರ್ಮನ ಹಾಕಿ ಹುಡುಗ ಮಾಡಿಕಲ್ಲ ಎತ್ತೋದು ಕಟ್ ಮಾಡಿ ಅಕ್ಕ. ನೀವು ದೇವ್ರು ಮಾಡ್ರಿ ನೀವು. ಇಲ್ಲ, ಇಲ್ಲಿ ಕೇಳಿಲ್ಲಿ ಅಕ್ಕಂಗ್ ಕೊಡು, ನಾನು ಅಕ್ಕಂಗು ಹಬ್ಬ ಕರಿತೀನಿ ನಾಳಿಕೆ. ಚಡ್ಡಿ ಐತಿ ನಮ್ದು ಅಲ್ಲ, ಇದು ಡ್ರಾಯರ್ ನೀವು ಕಟ್ ಮಾಡಿ. ಇಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಅಕ್ಕಂಗ್ ಕೊಡು, ಪೂಜೆ ಕರಿತೀನಿ ನಾಳೆಯಿಂದ. ಅಕ್ಕ ಬರ್ಲಿ. ಸಣ್ಣಗ್ ಮಳೆ ಏನಿತ್ತಾಯ್ತ್ರಿ? ಓ ಏನನ್ನ ಬರ್ಲಿ, ನಿಮ್ ಮನೆ ಹಾಳಾಗೋಗ ಕೊಡು. ಅಕ್ಕಂಗಿಲ್ಲ ಮಾತಾಡು. ನಿಂಗೇನ್ ಬಂದಿದ್ ದೊಡ್ಡರಾಗ? ಏನ್ ಕರ್ಮ ಮಾಡಿದ್ವು ನಮ್ಮನ್ನ ಹಾಕಿ ಮುಂಚೆ ಗುಟ್ಟಿ ನಿಮ್ಮ ಆಸ್ಪತ್ರೆಗೆ ಹೊರಟೋದ್ರು ಅಂದ್ರೆ ನಿಮ್ಮ ಹೂವಣಿ ಮಣಿ ನಿಮ್ಮ ಹೂವ ಕೊಡ್ಲಾ ಫೋನು? ಅಯ್ಯ ನಿಮ್ಮ ಮನ್ನ ಬೇರೆ ಯಾರನ್ನ ಆದ್ರೆ ನಿಮ್ಮ ಅಂತ ಹೂವ ಅಪ್ಪ ಬೆಂಕಿ ಕೂಡರು ನೀವು. ಅಮ್ಮಂಗ್ ಕೊಡ್ತೀನಿ. ಹೇಳಪ್ಪ ನರಸಿಂಹಪ್ಪ. ಹಲೋ, ಇದು ನಿಮ್ದು ಯಾವ ಗ್ರೂಪ್ ರಕ್ತ? ನಾನು ಕಣಪ್ಪ, ಶಾರದಮ್ಮ. ಅಲ್ಲ, ಯಾವ ರಕ್ತ ನಿಮ್ದು ರಕ್ತ ಗುಂಪು? ಯಾವ್ದನಾಗ್ಲಿ, ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಗಂಡ ಹೆಂಡತಿ ಇಬ್ರು ಬರ್ರಪ್ಪ. ಬಂದ್ಬಿಟ್ಟು ಪೂಜೆ ಕುಂತ್ಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ. ಮರಿಗೆಲ್ಲ ಕಡಿಯುವಂತ ನೀನೇ ಬಾ. ಇವ್ರಿಗೆ ನಿಮ್ಮ ಮಗಳಿಗೆ ಹೇಳ್ಬಿಡಕ್ಕ ನೀನು. ಹಿಂಗಾದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕದಾಗ ಎಲ್ಲಾ ಮನೆಗಳಿದ್ದಾರೆ, ಸಣ್ಣಂದೊತ್ತು ಎಲ್ಲಾ ಕೇಳಿಸ್ತೈತಿ ನಾವ್ ಮಾತಾಡೋದು. ಈಗ ಒಂದ್ ಕೆಲ್ಸ ಮಾಡು, ನಿನ್ ಬಾ ಬೆಳಿಗ್ಗೆ ಅಷ್ಟೊತ್ಕೇನೆ ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ ಬಿಳಿ ಶರ್ಟ್ ಎಲ್ಲ ತಂದಿರ್ತೀವಿ. ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರೆ ಸಾಯಂಕಾಲಕ್ಕೆ ಹೋಗಿವಂತೆ. ಬೇಕಾರೆ ನೋಡಪ್ಪ ನರಸಿಂಹಪ್ಪ, ಬೇಕಾರೆ ನಿಮ್ ಮನೆಯವ್ರನ್ನು ಕರ್ಕೊಂಬ, ಊಟ ಮಾಡ್ಕೊಂಡು ಹೋಗ್ಲಿ. ಬೇಕಾರೆ ಒಂಚೂರು ಪವರ್ಗೆ ತುಂಬ್ಕೊಂಡು ಹೋಗ್ತಾರೆ. ಅಮ್ಮ, ನಿಮ್ದು ಕಸದ್ ಬಿಟ್ಟು ನೀವೇ 3 ದಿನ ಬೇಕಾದ್ರೆ ಊಟ ಮಾಡಿ. ನಮ್ಗೆ ದೇವ್ರು ಕವರ್ ತುಂಬ್ಕೊಂಡು ಹೋಗಂತದ್ ಏನ್ ಆಗಿಲ್ಲ ನಮ್ಗೆ. 3 ದಿನ ಅಂದ್ರೆ 4 ದಿನ ಊಟ ಮಾಡಿ ನಾನ್ ಬರೋದು ಇಲ್ಲ, ನೀವು ಬಾ ಅಂತ ನಾನೇನಕ್ ಬರ್ಲಿ ಅಲ್ಲಿಗೆ? ನೀವ್ ಯಾಕೆ ಅಂದ್ರೆ ನನ್ ಮಗಳನ್ನ ಕಟ್ಕೊಂಡಿದ್ಯಲ್ಲ, ನನ್ ಮಗಳು ಜೀವನ ಹಾಳಾಗ್ ಹೋಗ್ಬಿಡ್ತೈತಲ್ಲ. ನಾವ್ ನಿನ್ಗೊಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಿರೋದು. ಈಗ ಇದು ದುಡಿಮೆ ಎಷ್ಟು ಕೊಟ್ಟವ್ರು ನಿನ್ಗಾಲೆ ತಂದು? ಎಷ್ಟನ್ನ ಕೊಡ್ಲಿ, ನೀನು ಅಳಿ ಅಂದ್ರು ನಿನ್ನ ಅತ್ತೆಗೆ ಮರ್ಯಾದೆ ಹಿಂಗಲ್ಲ ಕೊಟ್ಟು ಮಾತಾಡೋದು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ನೀನು. ನಾನೇ ಮಾತಾಡ್ದೆ? ಏನ್ ಮಾತಾಡ್ದೆ? ಸರಿಗ್ ದೊಡ್ಡವರು ಚಿಕ್ಕವರು ಅಂತ ಸರಿಗ್ ಮಾತಾಡೋದ್ ಕಲ್ತ್ಕೊ ನೀನು. ಯಾಕೆ ಆತರ ಮಾತಾಡ್ತಿದ್ಯಾ? ಹೌದಮ್ಮ, ನೀನು ಮಕ್ಳಿಗೆ ಅಚ್ಚುಕಟ್ಟಾದ ಬುದ್ಧಿ ಕಲ್ಸು. ನಾವು ನನ್ನ ಮಗಳು ಅಂತದ್ ಹೇಳ್ಸ್ಕೊಳಂತದ್ ಏನು ಕೆಟ್ಟದ್ ಮಾಡಿಲ್ಲ. ಏನ್ ಮಾಡಲ್ಲ, ನೀನ್ ಲವ್ ಮಾಡೋಳ ಹೇಳು ಅಷ್ಟೇನೆ. ಪ್ರಪಂಚದಾಗ ಯಾರು ಮಾಡಿಲ್ದ್ ಮಾಡೋಳ ನನ್ ಮಗಳು. ನಾವು ಅವ್ರನ್ನ ಇದುವರೆಗೂ ಕಣ್ಣೆತ್ತಿ ನೋಡಿಲ್ಲ ನಾನು. ಯಾರನ್ನ ನಿಮ್ ಮಗಳನ್ನ ಹಿಂಗ್ ಕಣ್ಣೆತ್ತಿ ನಾನು ನೋಡಿ ಇದುವರೆಗೆ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು. ನಮ್ಮನ್ನ ಯಾಕೆ ಇದು ಮಾಡಿ ಈಗ ಡ್ರಾಯರಿಕೆ ಅಂತ ಇರೋದು ನಾನು. ಯಾಕೆ ಏನಾಗಿದ್ ಡ್ರೈವರ್ ತಾಂಡ್ ಇಕ್ಕೊಂಬೇಕಾಯ್ತು ನಿಂಗೆ, ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು. ಅಲ್ಲ ಹೇಳಿದ್ದು, ಒಬ್ಬೊಬ್ರು ಮನೆ ತೆಗೆದು ಬಿಡ್ತಾರ ಅವ್ರು. ಅಂತವ್ರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ಕೆ ಬರೋಣ ದೇವ್ರಿಗೆ. ಬಾ ನೀನು ನನ್ ಮಗಳನ್ನ ನೋಡಿಲ್ಲ, ನನ್ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಬೆಳಿಗ್ಗೆ. ಎಲ್ಲಿ ಬರ್ಬೇಕು ಹೇಳಿ? ಯಾವ ದೇವಸ್ಥಾನದಾಗ ಬರ್ಬೇಕು? ಬಾ, ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ತಗ ಬಾ. ಬರ್ರಿ ನಡ್ರಿ, ನಾನು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು? ಇಲ್ಲ, ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ. ಅದಕ್ಕೆ ಅದೇ ನಡ್ಸ್ಕೊಂಡು ತಿರ್ಗಾ ನೀವು ಹೋಗೋ ದಾರಿಗೆಲ್ಲ ನಿಮ್ಗೆ ಏನ್ ಆಗ್ಬಿಡ್ತೈತೆ, ಹಂಗ ಸುಳ್ಳು ಆಯ್ನೆ ಮಾಡಿರಿ. ಅಲ್ಲ, ನೀನ್ ನನ್ ಮಗಳನ್ ಜೀವನ ಹಾಳು ಮಾಡಿಲ್ವ ನೀನು? ನಿಮ್ ಮನೆ ಅದೇ ನನಗೆ ಹಂಗಂದ್ರೆ ಹಂಗಾರ ನೀನು ಏನೇನ್ ಮಾಡಿದ್ಯಾ ಮಾರ್ಕೆಟ್ಗೆ? ಅವ್ನ್ ರಂಗಸ್ವಾಮಿ ಎಲ್ಲ ಹೇಳವನಿ.
ನೀನ್ ಏನೇನ್ ಚಂಗ್ಲು ಎಲ್ಲೇನ್ ಕುಡ್ದು ಪಡ್ದು ಏನೇನ್ ಮಾಡಿಕೊಂಡಿದ್ಯಾ, ಅವಳು ಬಾಳ ಹಾಳು ಮಾಡಿದ್ಯಾ. ಅವಳು ಯಾರೋ ಲಕ್ಷ್ಮಣ ಮುಂತ ದುಡ್ಡು ಇಸ್ಕೊಂಡ್ ಚೆನ್ನಾಗ್ ಮುಂಡ ಮೋಚ್ತಿದ್ಯಾ ಅಂತ ಅವಳಿಗೆ. ಅದಕ್ಕೆ ಏನ್ ನೀನ್ ಗಂಡ್ಸತ್ತವ್ರನ್ನ ಅವ್ರನ್ನ ಇವ್ರನ್ನ ನೋಡ್ಕೊಂಡ್ ಬೋಳಿ ಮಗ ನೀನು. ಇವ್ರ ದುಡ್ಡಾಗ ಒಡವೆ ಮಾಡಿಸ್ಕೊಂಡ್ ಹಾಕೊಂಡ್ ಓಡಾಡ್ತಿರೋದ್ ನಮ್ಗೆಲ್ಲ ಗೊತ್ತೈತೆ. ಅವೆಲ್ಲ ಬಿಡು. ನನ್ನ ಮಗಳು ನೀನ್ ತುಂಬಾ ಇಷ್ಟಪಟ್ಟವಳೆ, ಬಂದ್ ಸಂಸಾರ ಮಾಡು. ಇಲ್ವಾ ಹಂದಿ ತಾಂಡೋಗ್ ಕುಯ್ದು ನಿನ್ ಕೈಯ ಕಾಲ ಬಿದ್ದೋಗ ಮಾಡ್ಬಿಡ್ತೀವಿ. ಅದೆಲ್ಲ ಮಾಟ ಮಂತ್ರ ಮಾಡ್ಸಿ. ಹಂದಿ ನನ್ನ ಹಳ್ಳಿ ನನ್ನ ಮೇಲೆ ಧರ್ಮಸ್ಥಳದ ಮಂಜನ ಹಾಕೊಂಡ್ರೆ ನಮ್ಮ ಮನೆ ದೇವ್ರ ಕದ್ರನ ಸಿಕ್ಕಂದ ಐತೆ, ಸಿಕ್ಕಂದು ಚೌಡೇಶ್ವರಿ ಐತೆ, ನಿಮಿಷಾಂಬ ದೇವ್ರಿದೆ. ನಾವು ನಂಬಿರೋ ದೇವ್ರುಗಳು ಭಗವಂತ ಭೂಮ್ತಾಯಿ ಇದೆ. ನೀವ್ ಅಲ್ಲಿನ ತಕ ಅದೆಲ್ಲ ನಮ್ಗೆ ಮಾಡ್ಸಿದ್ರೆ ನೀವು 3 ಮೂರಾಗ ನೀವು ನುಣ್ಣಗ್ ಹಾಳಾಗ್ ಹೋಗ್ತೀರಾ. ನಾವು ನಿಮ್ಮನ್ನ ನೋಡೇ ಇಲ್ಲ ನಾವು. ನಿಮಿಷಾಂಬ ದೇವಸ್ಥಾನ ಎಲ್ಲಿರೋದು? ನಿಮಿಷಾಂಬ ದೇವಸ್ಥಾನ ಇರೋದು ಮಂಡ್ಯದ ಹತ್ರ, ಶ್ರೀರಂಗಪಟ್ಟಣದ ಹತ್ರ ಐತೆ ನಿಮಿಷಾಂಬ ದೇವ್ರು. ಅಲ್ಲಿ ಪವಿತ್ರ ಸ್ನಾನ ಮಾಡಿ ನಾವು ಪೂಜೆ ಮಾಡಿಸ್ಕೊಂಡ್ ಬರೋದು ಮಾಡುವಂತ. ನೋಡಿದ್ವಿ. ಯಾರ ಜೊತೆ ಹೋಗಿದ್ರಿ? ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಅಂತವ್ರ ದೇವ್ರೆಲ್ಲ ಆಶೀರ್ವಾದ ಐತೆ, ನಮ್ಗೆ ಏನು ಆಗಲ್ಲ. ನೀವ್ ಏನೇ ಮಾಡ್ರು ನಮ್ಗೆ ಏನು ಆಗಲ್ಲ. ನಮ್ಗೆ ಯಾರ ನಮ್ಮ ಹುಡುಗ ಕರ್ಕೊಂಡು ಹೋಗಿದ್ರು ನಮ್ ಫ್ರೆಂಡು. ಈಗ ಅದೆಲ್ಲ ಇರ್ಲಿ, ಬತ್ತಿ ಎಲ್ಲ ಕೇಳಕ್ ಹೋಗಿ ನಿನ್ನ ಹೆಂಡ್ರಿಗೆ ನಿನ್ಗೆ ಕೈ ಕಾಲು ಬಿದ್ದೋಗ್ ಮಾಡೋಣ. ನಿಮ್ಮ ಕೇಸಾಗ ಮಾಡ್ತೀನಿ, ತಾಯಿ ತುಳ್ಳಿನ ಸುಮ್ನೆ ಕೇಳ್ತೀನಿ. ಮತ್ತೆ ಎಲ್ಲ ನೋಡೋದು ಏನೋ ಮಾಡ್ತೀನಿ ಅನ್ನೋದು ನಿಮ್ ಹೇಳ್ಬಿಟ್ಟು ನಿಮ್ಮ ಅಮ್ಮನ್ ಎಲ್ಲಿ ಕಾಯ್ಕೊಂಡಿದ್ರು ನಮ್ಗೆ. ನಿಮ್ಮ ಅಮ್ಮನ್ ನಮ್ ಮನೆ ಹೊಲ್ಸ್ ಮಾತಾಡಂಗ್ ಮಾಡ್ರಿ. ನಾವ್ ಒಂದ್ ಕೆಟ್ಟ ಮಾತಾಡ್ತಿರ್ಲಿಲ್ಲ. ನಾವು ನಿಮ್ ಬಂದು ಆರೆಕೋಲ್ ಕರ್ದು ಬಿಡ್ತೀನಿ. ಕಾಯ್ನಾಕ್ಯ ಆರೆಕೋಲ್ ಅದೇ ತಾಂಬಂದ್ ನಾವು ತಿಕ್ಕಿ ಎಟ್ಟಿ ಅವ್ರ ಮನೆ ಕಂಡವ್ರ ಮನೆ ಗಂಡ್ಸತ್ತದವಳು ಲಕ್ಷ್ಮಿ ಮನೆಗೆ ಹೋಗಿ ದುಡ್ಡು ಇಸ್ಕೊಂಬಂದು ವಾಲೆ ಎಷ್ಟು ಹಾಳು ಮಾಡಿದ್ವಿ. ಮುಂಡಿರು ನಮ್ಮ ಮನೇಲೆ ಹೊಲ್ಸ್ ಮಾಡಿ ಹೋಗೋದ್ರಲ್ಲ. ಅಕ್ಕಪಕ್ಕದಾಗ ಒಬ್ರು ವ್ಯಾಪಾರಕ್ಕೆ ಬರ್ದಂಗ್ ಮಾಡಿದ್ವಿ. ನಿಮ್ಮ ಅಲ್ಲೇ ನಿಮ್ಮ ಅಮ್ಮನ್ ಮೊದ್ಲು ಎತ್ತ ಚೆಕ್ ಮಾಡ್ತಿದ್ರೆ ನೀವು ಎಷ್ಟು ಮಿಂಡ್ರಿ ಗುಟ್ಟಿ ಮುಂಡ್ಯಾರ ನೀವು ಒಂದೊಂದು ತೆಗ್ದಿದ್ರ ನೀವು. ಈಗ ನಿನ್ ಬಾಯಿಗ್ ಮಣ್ಣಾಕಲೆ ಲೊಕ್ಕ ಹೊಡ್ಸೈತೆ, ಕೊನೆಗ್ ನೀನ್ ಏನಾಕ್ ಸಾಯ್ತೆ ಗೊತ್ತಾ? ಆ ಗಂಡ್ಸತ್ತವ್ರ ದುಡ್ಡು ಇಸ್ಕೊಂತಿಯಲ್ಲ ನಿಮ್ಮಮ್ಮ. ನಿಮ್ಮ ಮಕ್ಳಿಗೆ ದುಡ್ಡು ಮುಂದೆ ಮಿಡ್ರು ಗುಡ್ದ ಬಟ್ಟೆ ಎಲ್ಲ ಇಕ್ಕೊಂಡಿದೀನಿ. ಇದು ಬಸ್ಸಾಗೆ ಬರಲ್ಲ ಇಲ್ಲ ಕಾರ್ ಮಾಡ್ಕೊಂಡ್ ಬರಲ್ಲ ನಾನು? ಯಾರು ಮೊದ್ಲು ಯಾರ ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ. ನಮ್ಮ ಕತೆ ನಮಗ್ ಗೊತ್ತು. ನಿಮ್ ಕತೆ ನಿಮಗ್ ಗೊತ್ತು? ಯಾರು ಹೇಳಿ ನಿಮ್ ಕತೆ ನಿಮಗ್ ಗೊತ್ತಿ. ನಾನೇನ್ ನಿಮ್ ಮನೆಗ್ ಮದ್ವೆಗ್ ಬರ್ತೀನಿ, ನನ್ಗೇನ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಗುನ್ ಬರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬತ್ತಿ ನಿಂತಿದ್ಯೋ. ನಮ್ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಅಲ್ಲ ಸ್ವಾಮಿ ಹೇಳಿ, ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಾವ್ ಬಿಕಾರಿ ನನ್ ಮಕ್ಕಳ್ರಲ್ಲ. ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಗೊತ್ತಾಯಿಲ್ಲ. ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅನ್ನ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದ್ ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ಲಿ ತೊಳ್ಕೊಂಡು ನೀನ್ ತಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗುನ್ ಪುರಿ ಕೊಟ್ಟಿದ್ಕೆ ಹೊಲ್ಟಿದಿರೋದು. ನಿನ್ ಗುಂಜೊಂದೈತಿ, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ಮುಷ್ಟಿ ನನ್ ಹೆಕಳಾಸು ಯಾಕ ಲೋಪ ಸುಳೆ ಮಗನೇ. ಸುಮ್ಕಿದ್ ನಾವ್ ಕೆರೆನ ಕೊಡ್ಸ್ಕೊಂಡಂಗ ಫೋನ್ ಮಾಡಿ. ಅಲ್ಲೋಡು ಯಾಕಯ್ಯ, ಈ ನನ್ ಮಗ ಗೊಜ್ಗ ನನ್ ಮಗ ಬಂದ್ ಲಗುನ್ ಬರೀ ಕೊಟ್ಟಿದ ಅಲ್ವಾ, ಮದ್ವೆಗ್ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರು ಹೇಳಿ ನೀವು ಹಂಗೆ ಹಿಂಗೆ ಅಂತ. ಇವ್ನ ಮನೆಗೆ ಕೂಳಿಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ. ನೀನ್ ಬಾರಲೇ, ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ. ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗ್ರು. ಶ್ರೀಮಂತ ಅಲ್ಲ, ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಇವನು ಕಿರೀಟ ಬಂದ್ಬಿಟ್ಟಿದೆ, ಇವನು ಕಿರೀಟ. ಇವನ್ ಮಕ್ನ ನೆಕಡ ಸಿಯಾಕ, ಇವನ್ ಮಕ್ನ ತುರ್ಲಾಕ್ ಉಜ್ಜ. ಏನ್ ಕರ್ಮ ಮಾಡಿ ನಮ್ಮನ್ನ ಉಯ್ದಂಗ್ ಮಾತಾಡ್ತಾರಲ್ಲ. ಅಲ್ಲ ಇವನು ಅಲ್ಲ, ಇವ್ನಿಗೆ ಬಾಯಿಗೆ ನನ್ ಹುಚ್ಚ ಉಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು. ವಜಗ್ ನನ್ ಮಗ ಅವ್ರ ಇವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ.